ವಂದನೆಗಳು ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅತಿ ಅಮೂಲ್ಯವಾಗಿರುವಂತಹ ಸಮಯವನ್ನು ನಿಮ್ಮ ಪಾಲಿಸಿರುವುದಕ್ಕೋಸ್ಕರ ನಿಮಗೆ ಸ್ತೋತ್ರ ಅಪ್ಪ. ಕೊಟ್ಟಿರುವಂತಹ ಈ ಅವಕಾಶವನ್ನ ನಾವು ವಿವೇಕಪೂರ್ವಕವಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಬುದ್ಧಿ, ಜ್ಞಾನ, ವಿವೇಕಗಳನ್ನ ನಮಗೆ ದಯಪಾಲಿಸಿ ತಂದೆ. ಹೇಳ್ತಿರುವಂತಹ ನಮಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ಪ್ರಿಯನಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಭಕ್ತಿಯ ವಾರಸತ್ವವನ್ನು ಮುಂದಿನ ಸಂತಾನಕ್ಕೆ ತಲುಪಿಸುತ್ತಿದ್ದೇವೆ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಭಕ್ತಿಯ ವಾರಸತ್ವವನ್ನು ಮುಂದಿನ ಸಂತಾನಕ್ಕೆ ತಲುಪಿಸುತ್ತಿದ್ದೆವು. ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ವಿ? ನಮ್ಮ ಕಣ್ಮುಂದೆ ನಾವೇ ಹಲವಾರು ಘಟನೆಗಳನ್ನ ನೋಡಿರ್ತೀವಲ್ವ. ತಂದೆ ಭಕ್ತಿಯಲ್ಲಿರ್ತಾರೆ, ನೀವು ಅನ್ಕೊಂಡಿರ್ತೀರ ಅವ್ರನ್ನ ನೋಡಿ. ತಂದೆ ಚರ್ಚ್ ಅಲ್ಲಿ ಪ್ರಸಂಗ ಮಾಡ್ತಿದ್ರೆ ಮಗ ಹೊರಗಡೆ ಹೋಗಿ ಆಟ ಆಡ್ತಿರ್ತಾನೆ. ಈ ಸನ್ನಿವೇಶಗಳನ್ನ ನೀವು ಗಮನಿಸಿರ್ತೀರಾ? ಹಿಂದೆ ನೀವು ಹೋಗ್ತಿದ್ದಂತಹ ಬೇರೆ ಸ್ಥಳಗಳಲ್ಲಿ, ಅಥವಾ ನೀವು ಆರಾಧಿಸ್ಲಿಕ್ಕೆ ಹೋಗ್ತಿದ್ದಂತಹ ಕೆಲವು ಸ್ಥಳಗಳಲ್ಲಿ ಇದು ನಡೆಯುವಂತಹದ್ದೇನ? ತಂದೆ ಚರ್ಚ್ ಅಲ್ಲಿ ಪ್ರಸಂಗ ಮಾಡ್ತಿದ್ರೆ ಮಗನಾಗಿರುವಂತವನು ಅದಕ್ಕೆ ಸಪೋರ್ಟ್ ಮಾಡುವಂತಹದ್ದು, ಅಥವಾ ಕೂತ್ಕೊಂಡು ಕೇಳುವಂತಹದ್ದು, ನೋಟ್ಸ್ ಮಾಡ್ಕೊಡುವಂತಹದ್ದು, ಪ್ರಪ್ರಥಮವಾಗಿ ಈ ಕೆಲಸದಲ್ಲಿ ತಾನಿರ್ಬೇಕಲ್ವಾ? ನಿಜನಾ? ಮಗ ಹೊರಗಡೆ ಹೋಗಿ ಆಟ ಆಡ್ತಿರ್ತಾನೆ. ಹೌದಾ? ತಂದೆ ಕುತ್ಕೊಂಡು ಪಾಸ್ಟರ್ ಒಂದ್ ವೇಳೆ ಪ್ರಾಸಂಗಿಕರಾಗಿದ್ರೆ ತಂದೆ, ಮಗ ಹೊರಗಡೆ ಹೋಗಿ ಆಟ ಆಡ್ತಿದ್ದ ಅಂತ ಹೇಳಿ ನೋಡುತ್ತೀವಿ ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ, ಒಂದ್ ವೇಳೆ ಪಾಸ್ಟರ್ ಪ್ರಸಂಗ ಮಾಡ್ತಿರ್ಬೇಕಾದ್ರೆ ತಂದೆ ಕುತ್ಕೊಂಡು ಚರ್ಚ್ ಅಲ್ಲಿ ನೀಟಾಗಿ ಆ ಪ್ರಸಂಗವನ್ನ ಕೇಳಿ ನೋಟ್ಸ್ ಮಾಡ್ಕೊಳ್ತಿದ್ರೆ ಮಗ ಹೊರಗಡೆ ಹೋಗಿ ಆಟ ಆಡ್ತಿರುವಂತಹದ್ದು. ಹೌದಾ? ಇದನ್ನ ನೋಡಿದೀವ. ಅಂದ್ರೆ ಒಂದ್ ಕಡೆ ತಂದೆ ಸಭಾಪಾಲಕರು ಅಥವಾ ಸೇವಕರಾಗಿದ್ರೆ ಮಕ್ಕಳು ಹೋಗಿ ಹೊರಗಡೆ ಆಟ ಆಡ್ತಿರು. ಇನ್ನೊಂದ್ ಕಡೆ ಆರಾಧನೆಯಲ್ಲಿ ಇವ್ರು ಪಾಲ್ಗೊಂಡು ಪ್ರಸಂಗವನ್ನ ಇವ್ರು ಕೇಳ್ತಿದ್ರೆ ಮಗ ಹೋಗಿ ಹೊರಗಡೆ ಆಟ ಆಡುವಂತಹದ್ದು. ಅಥವಾ ತಂದೆ ಸಭೆಗೆ ಬಂದ್ರೆ ಯಾವ ಕಾರಣವೂ ಇಲ್ಲದೆ ಮಗ ಮನೇಲಿರುವಂತಹದ್ದು, ಮಕ್ಕಳು ಮನೇಲಿರುವಂತಹದ್ದು, ತಂದೆ ತಾಯಿ ಸಭೆಗೆ ಬಂದ್ರೆ. ಇದನ್ನ ಸಾಕಷ್ಟು ಸಾರಿ ನಾವು ನೋಡಿದೀವ. ಸಾಕಷ್ಟು ವಿಶ್ವಾಸಿಗಳಲ್ಲಿ ನೀವು ಇದನ್ನ ಕೇಳಿದೀರ. ಹೌದಾ? ಏನಕ್ಕೋಸ್ಕರ ಬರ್ತಿಲ್ಲ? ಅವ್ರ ಹಂಗೆ ಬ್ರದರ್, ಅವ್ರು ಬರೋದಿಲ್ಲ. ಸಭೆಗೆ ಏನಕ್ಕೋಸ್ಕರ ಬರ್ತಿಲ್ಲ ಮಕ್ಕಳು? ಅವ್ರ ಹಂಗೆ ಬ್ರದರ್, ಅವ್ರು ಬರೋದಿಲ್ಲ. ನನ್ ಮಾತು ಅವರು ಕೇಳೋದಿಲ್ಲ. ಏನ್ ತುಂಬಾ ಬೆಳೆದಿರ್ತಾರ ಮಕ್ಕಳು ಅಂತ ಹೇಳಿದ್ರೆ ಇನ್ನೂ ಇಲ್ಲ. ಇನ್ನೂ ಸಣ್ಣ ಸಣ್ಣ ಮಕ್ಕಳು ಆಗಿದ್ದಾರೆ. ಒಂದು 15 ವರ್ಷ, 14 ವರ್ಷ, 13 ವರ್ಷ. ಹೌದಾ? ಏನಕ್ಕೋಸ್ಕರ ಹಿಂಗೆಲ್ಲ ಆಗತ್ತೆ? ಏನಕ್ಕೋಸ್ಕರ ಈ ರೀತಿ ಆಗತ್ತೆ? ತಂದೆ ತಾಯಿಯಂದಿರು ಪ್ರಾರ್ಥನೆಗೆ ಕೂತ್ಕೊಂಡ್ರೆ ಮಕ್ಕಳು ಜಾಯಿನ್ ಆಗೋದಿಲ್ಲ. ಹೌದಾ? ಮಮ್ಮಿ ಡ್ಯಾಡಿ ನಮಗ್ ಕೆಲ್ಸ ಇದೆ, ಅಥವಾ ನಾವ್ ಹೊರಗಡೆ ಹೋಗ್ಬೇಕು, ಅಥವಾ ನಮ್ಗೆ ಇನ್ನು ಯಾರ ಜೊತೆನಾದ್ರೂ ಮಾತಾಡೋದಿದೆ, ಅಥವಾ ನಮಗ್ ಫೋನ್ ಕಾಲ್ಸ್ ಇದೆ ಅಲ್ವಾ? ಅಂದ್ರೆ ತಂದೆ ತಾಯಂದಿರು ಪ್ರಾರ್ಥನೆಗೆ ಕೂತ್ಕೊಂಡಾಗೆ ಜಾಯಿನ್ ಆಗೋದಿಲ್ಲ. ತಂದೆ ತಾಯಂದಿರು ಪ್ರಸಂಗ ಕೇಳ್ಬೇಕಾದ್ರೆ ಇವ್ರು ಜಾಯಿನ್ ಆಗೋದಿಲ್ಲ. ಹೌದಾ? ಓಕೆ. ಈಗ ಇದನ್ನ ನೋಡಿದಂತಹ ತಂದೆ ತಾಯಂದಿರ ಬಾಧ್ಯತೆ ಏನು? ನಾವು ಒಬ್ರು ಪ್ರಸಂಗವನ್ನು ಕೇಳಿದ್ರೆ ಸಾಕು. ಹೌದಾ? ಮಕ್ಕಳು ಕೇಳಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ನಾವು ಒಬ್ರು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಮ್ಮ ಕುಟುಂಬ ಪೂರ್ತಿ ದೇವ್ರು ನೋಡ್ಕೊಳ್ತಾರೆ. ಈ ಧೈರ್ಯನ ಎಲ್ಲಾದ್ರೂ ಚಿಕ್ಕದಾಗಿ ಡಿಸ್ಟರ್ಬೆನ್ಸ್ ಆಗ್ತದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಓದ್ಬೇಕಾದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಸದ್ಯ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಅಂದ್ರೆ ಮಕ್ಕಳು ಆ ರೀತಿ ನಾವು ಪ್ರಾರ್ಥನೆ ಕೂತ್ಕೊಂಡ್ರು ಬಂದು ಜಾಯಿನ್ ಆಗ್ತಿಲ್ಲ, ಅಥವಾ ನಾವು ಪ್ರಸಂಗ ಕೇಳ್ಬೇಕಾದ್ರೆ ಅವರು ಬಂದು ಕೂತ್ಕೊಂಡು ಕೇಳ್ತಿಲ್ಲ, ಅಥವಾ ನಾವು ಪ್ರಸಂಗ ಹೇಳ್ತಿರ್ಬೇಕಾದ್ರೆ ಅವರೇ ಕೇಳ್ತಿಲ್ಲ ಪ್ರಪ್ರಥಮವಾಗಿ ಅಂತ ಹೇಳ್ಬೇಕಾದ್ರೆ, ತಂದೆ ತಾಯಿಯಂದಿರು ಇದನ್ನ ನೋಡ್ತಾ ಏನಕ್ಕೋಸ್ಕರ ಸುಮ್ನೆ ಇದ್ದಾರೆ? ನೀವು ಒಂದ್ಸಾರಿ ಯೋಚನೆ ಮಾಡಿ ನೋಡಿ ಪ್ರಿಯರೇ. ಏನಕ್ಕೋಸ್ಕರ ಸುಮ್ನೆ ಇರಬಹುದು? ನಾವು ಒಬ್ರು ಪ್ರಸಂಗ ಕೇಳಿದ್ರೆ ಸಾಕು, ನಾವು ಒಬ್ರು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಮ್ಮ ಕುಟುಂಬ ಪೂರ್ತಿ ನೋಡ್ಕೋತಾರೆ ದೇವ್ರು ಅನ್ನುವಂತಹ ಧೈರ್ಯನ ತಂದೆ ತಾಯಿಯಂದಿರ ಬಾಧ್ಯತೆ ಬರೀ ಅಲ್ಲಿಗೆ ನಿಲ್ಲೋದಿಲ್ಲ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡಿದ್ವಾ ಆಯ್ತಾ, ಅಲ್ಲಿಗೆ ನಿಲ್ಲೋದಿಲ್ಲ. ನಾವು ಸತ್ಯವೇದ ಓದಿದ್ವಾ ಮುಗೀತಾ, ಅಲ್ಲಿಗೆ ನಿಲ್ಲೋದಿಲ್ಲ. ದೇವ್ರು ಅಷ್ಟಕ್ಕೆ ಸ್ಯಾಟಿಸ್ಫೈ ಆಗೋದಿಲ್ಲ. ನಾವು ಪ್ರಸಂಗ ಕೇಳಿದ್ವಿ ಸಾಕ, ಅಲ್ಲಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ಅಲ್ಲಿಗೆ ತೃಪ್ತಿ ಹೊಂದೋದಿಲ್ಲ ದೇವ್ರು. ನೀವು ಪ್ರಸಂಗ ಕೇಳಿದ್ರ ಆ ಪ್ರಸಂಗವನ್ನ ಯಾರ ಕೈಯಲ್ಲೂ ಕೇಳಿಸ್ಬೇಕು, ನಿಮ್ಮ ಮಕ್ಕಳ ಕೈಯಲ್ಲೂ ಕೇಳಿಸ್ಬೇಕು. ಹೌದಾ? ನೀವು ಪ್ರಾರ್ಥನೆ ಮಾಡಿದ್ರ ನಿಮ್ಮ ಜೊತೆ ಪ್ರಾರ್ಥನೆಗೆ ಯಾರೂ ಸಹ ಬರ್ಬೇಕು.
ನಿಮ್ಮ ಮಕ್ಕಳು ಸಹ ಬರ್ಬೇಕು. ನೀವ್ ಸೆಮಿನಾರ್‌ಗೆ ಬಂದ್ರಾ? ಸೆಮಿನಾರ್‌ಗೆ ಯಾರು ಬರ್ಬೇಕು? ಅಂದ್ರೆ ನಾನು ಬೇರೆ ಕಾರಣಗಳಿದ್ದಾಗ ಮಾತಾಡ್ತಿಲ್ಲ. ನಿಷ್ಕಾರಣವಾಗಿ ತುಂಬಾ ಜನ ತಪ್ಪಿಸ್ಕೊಳ್ಳುವಂತಹ ನೀವು ನೋಡ್ತೀರಾ ಅಲ್ವಾ? ಹೇಳಿದ ಮಾತು ಕೇಳದೆ ಎಲ್ಲ ಪ್ರಾರ್ಥನೆಗೆ ಬರದೆ ಚರ್ಚ್ ಅಟೆಂಡ್ ಆಗದೆ ಇರುವಂತವರೆಲ್ಲ. ಹ. ನೀವು ಒಬ್ರು ಚರ್ಚ್‌ಗೆ ಬಂದ್ರೆ ಸಾಕಾಗೋದಿಲ್ಲ. ಯಾರು ಸಹ ಬರ್ಬೇಕು. ನಿಮ್ಮ ಮಕ್ಕಳು ಸಹ ಬರ್ಬೇಕು. ಹೌದಾ? ನೀವು ಪ್ರತಿದಿನ ಏನು ಪರ್ಸನಲ್ ಪ್ರೇಯರ್ಸ್ ಮಾಡ್ತೀರಾ ನಿಮ್ಮ ಪ್ರಾರ್ಥನೆಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ಆ ಪ್ರಾರ್ಥನೆಗಳಲ್ಲಿ ನಿಮ್ ಮಕ್ಕಳು ಸಹ ನಿಮ್ಮ ಜೊತೆ ಕೂತ್ಕೋಬೇಕು. ಹೌದಾ? ಇದನ್ನ ಎನ್ಶೂರ್ ಮಾಡಿದ್ದೀರಾ ಯಾವತ್ತಾದ್ರೂ ತಂದೆ ತಾಯಂದಿರು ಪ್ರತಿ ಸಾರಿನೂ ಸಹ? ಇದ್ ನಡೀತಿದ್ಯಾ? ಒಂದು ಮನೆಯಲ್ಲಿ ಇದ್ ನಡೀತಿದ್ಯಾ? ಅಂದ್ರೆ ನಿಮ್ಮ ಕೈಯಲ್ಲಿ ಭಕ್ತಿ ಅನ್ನುವಂತಹದ್ದಿದೆ. ಹೌದಾ? ನೀವು ಭಕ್ತರಾಗಿದ್ದೀರಾ, ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ, ನೀವು ಪ್ರಸಂಗಗಳನ್ನು ಕೇಳ್ತಿದ್ದೀರಾ. ಇದನ್ನೆಲ್ಲ ಮಾಡ್ತಾ ನೀವು ಭಕ್ತರು ಅಂತ ಹೇಳಿ ಟ್ಯಾಗ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ ದೇವ್ರ ಹತ್ರ. ಆ ಟ್ಯಾಗ್ ನಿಮ್ಮೊಬ್ಬರಿಗಿದ್ರೆ ಸಾಕಾಗೋದಿಲ್ವಂತೆ. ಆ ಟ್ಯಾಗು ಭಕ್ತರು ಅನ್ನುವಂತಹ ಟ್ಯಾಗು ನಿಮ್ಮೊಬ್ಬರಿಗಿದ್ರೆ ಸಾಕಾಗೋದಿಲ್ವಂತೆ. ಅದ್ ಯಾರಿಗೂ ಕೊಡಿಸ್ಬೇಕು ನೀವು? ನಿಮ್ಮ ಮಕ್ಕಳಿಗೂ ಸಹ ಕೊಡಿಸ್ಬೇಕು. ನಿಮ್ಮ ಒಂದು ತಲಾಂತಕ್ಕಿದ್ರೆ ಸಾಕಾಗೋದಿಲ್ಲ. ನಿಮ್ಮ ಒಂದು ಜನರೇಷನ್‌ಗಿದ್ರೆ ಸಾಕಾಗೋದಿಲ್ಲ. ಎಲ್ಲಿಗ್ ಸಿಕ್ಬೇಕದು? ನಿಮ್ಮ ವಂಶಕ್ಕೂ ಸಹ ಸಿಕ್ಬೇಕು. ಹೌದಾ? ಪ್ರಪಂಚವನ್ನ ಒಂದ್ಸಾರಿ ನೋಡಿ ಪ್ರಿಯ. ಆ ಒಬ್ಬ ಶ್ರೀಮಂತನನ್ನ ನೀವು ಕರೆದು, "ಅಪ್ಪ ನೀನ್ ಏನಕ್ಕೋಸ್ಕರ ಇಷ್ಟೊಂದು ದುಡ್ಡು ಮಾಡ್ತಿದ್ಯಾ?" ಅಂತ ಹೇಳಿ ಕೇಳಿ ನೋಡಿ ಒಂದ್ಸಾರಿ. "ನೀನು ಏನಕ್ಕೋಸ್ಕರ ಇಷ್ಟೊಂದು ದುಡ್ಡು ಮಾಡ್ತಾ ಇದ್ಯಾ? ಹ್ಮ್. ಸಾಕಲ್ವಾ ನಿನಗಿರುವಷ್ಟು ಆಸ್ತಿ ಸಾಕಲ್ವಾ ನೀನ್ ಬದುಕಿ ಪ್ರತಿದಿನ ಶ್ರೀಮಂತರಿಗೆ ನಾರ್ಮಲ್ ಆಗಿ ಈ ದೇಶದಲ್ಲಿರುವಂತಹ ಟಾಪ್ 1% ಜನರಿಗೆ ನೀವು ಆಸ್ತಿಯನ್ನು ನೋಡಿದ್ರೆ ಅವ್ರಿಗಿರುವಂತ ಆಸ್ತಿಯಲ್ಲಿ ಅವ್ರು ಪ್ರತಿದಿನ 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಸಹ ಜೀವನ ಪೂರ್ತಿ ಬದುಕಬಹುದು. ಎಷ್ಟು ಖರ್ಚು ಮಾಡಿದ್ರೆ ಒಂದು ದಿನಕ್ಕೆ? 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಒಂದು ದಿನಕ್ಕೆ ಜೀವನ ಪೂರ್ತಿ ಹಾಯಾಗಿ ಬದುಕಬಹುದು. ಹೌದಾ? ಅಷ್ಟೊಂದು ದುಡ್ಡಿದ್ಯಾ? ಹಾ. ಅಂದ್ರೆ ಒಂದು ದಿನಕ್ಕೆ 10 ಕೋಟಿ ಖರ್ಚು ಮಾಡಿದ್ರೂ ಸಹ ನೀವ್ ಹಾಯಾಗಿ ಬದುಕಬಹುದಲ್ವಾ? ಮತ್ತೆ ಇನ್ನೇನಕ್ಕೋಸ್ಕರ ದುಡ್ಡು ಮಾಡ್ತಿದ್ದೀರಾ? ಇನ್ನೂ ಹೆಚ್ಚಾಗಿ ಏನಕ್ಕೋಸ್ಕರ ದುಡ್ಡು ಮಾಡ್ತಿದ್ದೀರಾ? ಇನ್ನೂ ಹೆಚ್ಚಾಗಿ ಏನಕ್ಕೋಸ್ಕರ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀರಾ ಅಂತ ಹೇಳಿ ಒಂದ್ಸರಿ ಕೇಳಿ ನೋಡಿ. ಏನ್ ಅನ್ಬಹುದು ಹೇಳಿ ಯಾರಾದ್ರು? ಹ್ಮ್. ನಮ್ಮ ನಮ್ಮ ಮಕ್ಕಳಿಗೋಸ್ಕರ ಅಂತ ಹೇಳ್ತಾರೆ. ಹ್ಮ್. ಹೌದಲ್ವಾ? ಹ್ಮ್. ಇದು ನಮಗ್ ಮಾತ್ರ ಅಲ್ಲ ರೀ. ನಾವ್ ಮಾಡ್ತಿರುವಂತ ಆಸ್ತಿ, ಹಣ ಎಲ್ಲ ನಮಗ್ ಮಾತ್ರ ಅಲ್ಲ. ಹೌದಾ? ಶ್ರೀಮಂತರು ಅನ್ನುವಂತಹ ಟ್ಯಾಗ್ ನಮಗ್ ಮಾತ್ರ ಅಲ್ಲ. ನಮ್ ಮಕ್ಕಳು ಶ್ರೀಮಂತರಾಗಿರ್ಬೇಕು. ಅವ್ರೂ ಸಹ ಯಾವ ಕೊರತೆ ಇಲ್ಲದೆ ಬದುಕ್ಬೇಕು. ಅವ್ರೂ ಸಹ ನಮ್ಮ ತರನೇ ಬದುಕ್ಬೇಕು. ಹೌದಾ? ನಮ್ಮ ಮೊಮ್ಮಕ್ಕಳಿಗೂ ಸಹ ಈ ಆಸ್ತಿ ಆಗ್ಬೇಕು ನಾವ್ ಮಾಡ್ತಿರುವಂತಹದ್ದು. ಈ ತರ ನಮ್ಮ ತಲೆಮಾರು ನಾವ್ ಮಾಡ್ತಿರುವಂತ ಈ ಗಂಟನ್ನ ಅನುಭವಿಸ್ತಾ ಹೋಗ್ಬೇಕು. ಇದೆ ಅಲ್ವಾ ಅವ್ರು ಕೊಡುವಂತಹ ರೆಸ್ಪಾನ್ಸ್ ಇದೆ ಅಲ್ವಾ? ಅದಕ್ಕೋಸ್ಕರನೇ ಅಲ್ವಾ ಪ್ರತಿಯೊಬ್ಬೊಬ್ರು ಇರುವಷ್ಟು ಸಾಲದು ಅಂತ ಹೇಳಿ ಇನ್ನೂ ಮಾಡ್ತಾ ಹೋಗ್ತಿರುವಂತಹದ್ದು. ಹ. ಅವರನ್ನ ಒಂದ್ಸಾರಿ ನೀವ್ ನೋಡಿದ್ರೆ ಭಕ್ತಿಗೆ ಸಂಬಂಧ ಹಣ ಅಂತ ಹೇಳಿದ್ರೆ ಆ ಹಣ ನಮ್ಮ ವಂಶಕ್ಕಾಗ್ಬೇಕು, ನಮ್ಮ ಮಕ್ಕಳಿಗಾಗ್ಬೇಕು, ನಮ್ಮ ಮೊಮ್ಮಕ್ಕಳಿಗಾಗ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಆಸೆ ಇದೆ. ನಿಮ್ ಮನಸ್ಸಲ್ಲಿ ಯಾವತ್ತಾದ್ರೂ ಆಸೆ ಹುಟ್ಟಿತ್ತಾ? ಈ ಭಕ್ತಿ ಅನ್ನುವಂತಹ ವಿಚಾರದಲ್ಲಿ? ಅಂದ್ರೆ ನಾವು ಭಕ್ತರಾಗಿದ್ದೀವಿ. ನಮಗೆ ಸತ್ಯ ಸುವಾರ್ತೆ ಸಿಕ್ಕಿದೆ. ಅದು ನಮ್ಮ ಮಕ್ಕಳಿಗೆ ಸಿಕ್ಕುವಂತೆ ನಾವು ಮಾಡ್ಬೇಕು. ಅದು ನಮ್ಮ ಮೊಮ್ಮಕ್ಕಳಿಗೆ ಸಿಕ್ಕುವಂತೆ ನಾವು ಮಾಡ್ಬೇಕು. ನಮ್ಮ ತಲತಲಾಂತರ ಇದೇ ತರ ಈ ಜ್ಞಾನ ಹಂಚಲ್ಪಡ್ಬೇಕು ಅನ್ನುವಂತ ಹಂಬಲ ನಿಮ್ ಮನಸ್ಸಲ್ಲಿ ಯಾವತ್ತಾದ್ರೂ ಹುಟ್ಟಿದ್ಯಾ? ಅಥವಾ ನಾವ್ ಒಬ್ರು ಮಾಡ್ಕೊಟ್ರೆ ಸಾಕು ಅಂತ ಅನ್ಸುತ್ತಾ? ಹ್ಮ್. ನಾವ್ ಒಬ್ರು ತಿಳ್ಕೊಟ್ರೆ ಸಾಕು ಅಂತ ಅನ್ಸುತ್ತಾ? ನಾವ್ ಒಬ್ರು ತಿಳ್ಕೊಂಡ್ರೆ ಸಾಕು ಅನ್ನುವಂತಹದ್ದು ವೇಸ್ಟ್ ಪ್ರಿಯರೇ. ನಿಜವಾಗ್ಲೂ. ನಾನು ಏನಕ್ಕೆ ಅಂತ ಹೇಳ್ತೀನಿ ಇನ್ನು ಸ್ವಲ್ಪ ಮುಂದೆ ಇದೇ ಸಂದೇಶದಲ್ಲಿ. ಓಕೆ. ಹ. ಅಂದ್ರೆ ಒಬ್ಬ ಶ್ರೀಮಂತ ಪಡುವಷ್ಟು ಪ್ರಯಾಸ, ಒಬ್ಬ ಶ್ರೀಮಂತ ಎಷ್ಟು ಕಷ್ಟಪಡ್ತಿದ್ದಾನಲ್ವಾ ನಮ್ಮ ವಂಶಕ್ಕೆ ಇದು ಸಿಕ್ಬೇಕು, ನಮ್ಮ ವಂಶಕ್ಕೆ ಇದು ಸಿಕ್ಬೇಕು. ಕೆಲವು ಸಾರಿ ಹಲವಾರು ರಾಜ ಮನೆತನಗಳಲ್ಲಿ ತುಂಬಾ ಆಸ್ತಿ ಅಂದ್ರೆ ಒಂದು 50, 60 ವರ್ಷಗಳ ಹಿಂದೆ ನೀವು ಹೋದ್ರೆ ಹಲವಾರು ರಾಜ ಮನೆತನಗಳಿತ್ತಲ್ವಾ? ಆ ರಾಜ ಮನೆತನಗಳಲ್ಲೂ ಅವ್ರಿಗೇನ್ ಆಸ್ತಿ ಬಂದಿದೆ ಅಲ್ವಾ ಅವ್ರ ಪೂರ್ವಿಕರಿಂದ. ಅವ್ರ ಪೂರ್ವಜರಿಂದ ಬಂದಂತಹ ಆಸ್ತಿ ಅವ್ರಿಗ್ ಇಷ್ಟಕ್ಕೂ ಅವ್ರಿಗೆ ಅಪ್ಲಿಕೇಬಲ್ ಆಗ್ಬಾರ್ದು ಅಂತ ಹೇಳಿ ಈ ಸರ್ಕಾರ ಒಂದು ರೂಲ್ ಅನ್ನ ಹೊರಡಿಸುತ್ತೆ. ಅಂದ್ರೆ ರಾಜಮನೆತನಗಳು ಎಷ್ಟಿದೆಯೋ ಭಾರತ ದೇಶದಲ್ಲಿ, ಅವ್ರಿಗಿರುವಂತಹ ಪ್ರತಿ ಆಸ್ತಿನೂ ಸಹ ಅವ್ರ ಮೊಮ್ಮಕ್ಕಳಿಗೆ ಏನೇನ್ ಆಸ್ತಿಗಳು ಬರ್ಬೇಕೋ, ಆ ಆಸ್ತಿ ಪೂರ್ತಿ ಸರ್ಕಾರಕ್ಕೆ ಹೋಗ್ಬೇಕು ಅಂತ ಹೇಳಿ ಒಂದು ರೂಲ್ ಅನ್ನ ಹೊರಡಿಸುತ್ತೆ. ಅವಾಗ ಎಲ್ಲಾ ರಾಜ ಮನೆತನದವರು ಸಹ ಹೋಗಿ ಫೈಟ್ ಮಾಡ್ತಾರೆ ಗೊತ್ತಾ? ಯಾಕ್ ಹೋಗ್ಬೇಕು ಸರ್ಕಾರಕ್ಕೆ? ನಾವು ಮಾಡಿರುವಂತಹ ಆಸ್ತಿ ಅದು ನಮ್ಮ ಮೊಮ್ಮಕ್ಕಳಿಗೆ ಬರ್ಬೇಕು, ನಮ್ ಮಕ್ಕಳಿಗೆ ಬರ್ಬೇಕು, ನಮ್ ವಂಶಕ್ಕೆ ಬರ್ಬೇಕು. ಅಂದ್ರೆ ಅವ್ರು ಮಾಡಿರುವಂತ ಆಸ್ತಿ ಬೇರೆ ಎಲ್ಲೂ ಹೋಗ್ಬಾರ್ದು. ಅಲ್ಲೇ ಬರ್ಬೇಕು ಅನ್ನುವಂತಹದ್ದು ಅವ್ರ ಪ್ಲಾನ್. ಆ ಆಸೆ ನಮ್ಮಲ್ಲಿತ್ತಾ ಯಾವತ್ತಾದ್ರೂ? ನಿಮ್ಮ ಭಕ್ತಿ ನಿಮ್ಮ ಮಕ್ಕಳಿಗೆ ಬರ್ಬೇಕು, ನಿಮ್ಮ ವಂಶಕ್ಕೆ ಬರ್ಬೇಕು, ನಿಮ್ಮ ವಂಶದಲ್ಲಿ ಎಲ್ರೂ ಸಹ ಭಕ್ತರಾಗಿರ್ಬೇಕು ಅನ್ನುವಂತ ಆಸೆ ನಮ್ಮಲ್ಲಿತ್ತಾ? ಇಲ್ಲ. ಅವರಲ್ಲಿರುವಷ್ಟು ಆಸೆ ನಮ್ಮಲ್ಲಿಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ. ಅವ್ರು ಬೇರೆ ಕಾರಣಕ್ಕೆ ಆಸೆ ಪಡ್ತಿರಬಹುದು. ನಮ್ಮ ವಂಶಕ್ಕೆ ಇದು ಬರ್ಬೇಕು ಅಂತ ಹೇಳಿ.
ಆದ್ರೆ ಈ ಭಕ್ತಿಯ ವಿಚಾರದಲ್ಲಿ ದೇವ್ರು ಇದನ್ನೇ ಕೋರ್ಕೊಳ್ತಿರುವಂತಹದ್ದು. ಭಕ್ತರು ಅನ್ನುವಂತಹದ್ದು ನೀವು ಒಬ್ರಾದ್ರೆ ಸಾಲದು. ನಿಮ್ ಮಕ್ಕಳು ಭಕ್ತರಾಗ್ಬೇಕು. ನಿಮ್ಮ ಮೊಮ್ಮಕ್ಕಳು ಭಕ್ತರಾಗಿರ್ಬೇಕು. ಇದಲ್ಲೇ ಅಲ್ವಾ ದೇವ್ರು ಕೋರ್ಕೊಳ್ತಿರುವಂತಹದ್ದು. ರಾಜಕಾರಣಿಗಳು ಗೊತ್ತಲ್ವಾ ನಮಗೆ? ಪೊಲಿಟಿಷಿಯನ್. ಹ್ಮ್. ಒಂದ್ಸರಿ ಅವರ ಫ್ಯಾಮಿಲಿ ಹಿಸ್ಟ್ರಿಯನ್ನ ನೋಡಿ. ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆದ್ರ 1951 ಇಂಡಿಪೆಂಡೆನ್ಸ್ ಬಂದು ಆ ಹೊಸ ಕಾಲಕ್ಕೆ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆದ್ರೆ ಹ್ಮ್ ಈಗ ನೀವ್ ಯೋಚನೆ ಮಾಡಿ. ಅದಾದ ನಂತರ ಪ್ರೈಮ್ ಮಿನಿಸ್ಟರ್ ಕ್ಯಾಟಗರಿಯಲ್ಲಿ ನೀವು ಒಂದ್ಸಾರಿ ನೋಡಿದ್ರೆ ಎಷ್ಟ್ ನೀಟಾಗಿ ಕಾಣಿಸುತ್ತಲ್ವಾ? ಜವಾಹರ್ಲಾಲ್ ನೆಹರು ಆದ ನಂತರ ಒಂದ್ ಸ್ವಲ್ಪ ಕಾಲಕ್ಕೆ ಇಂದಿರಾ ಗಾಂಧಿ ಅವರು ಬಂದಂತಹದ್ದು. ಅಂದ್ರೆ ಗ್ಯಾಪ್ ಇತ್ತು ಆಲ್ಮೋಸ್ಟ್. ಅದು ಬೇರೆ ವಿಚಾರ. ಇಂದಿರಾ ಗಾಂಧಿ ಅವರು ಬಂದಂತಹದ್ದು, ಅವ್ರ ಮಗಳಾಗಿರುವಂತ ಇಂದಿರಾ ಗಾಂಧಿ ಅವರು ಬಂದಂತಹದ್ದು. ಅದಾದ ನಂತರ ರಾಜೀವ್ ಗಾಂಧಿ ಅವರು ಬಂದಂತಹದ್ದು. ನೀಟಾಗಿ ಕಾಣಿಸ್ತಿದ್ವಿ. ಆಮೇಲೆ ರಾಹುಲ್ ಗಾಂಧಿ ಅವರು ಪಾಲಿಟಿಕ್ಸ್‌ಗೆ ಬಂದಂತಹದ್ದು. ಕಾಣಿಸ್ತಿದ್ಯಾ? ಸ್ವಿಂಗ್ ಕಾಣಿಸ್ತಿದ್ಯಾ ನಮ್ಗೆ ನೀಟಾಗಿ? ಒಬ್ರಾದ ನಂತರ ಒಬ್ರು, ಒಬ್ರಾದ ನಂತರ ಒಬ್ರು. ತಂದೆ ಆದ ನಂತರ ಮಗಳು, ಮಗಳಾದ ನಂತರ ಮಗ. ಹೌದಾ? ಮಗ ಆದ ನಂತರ ಅವ್ರ ಮಗ ಪಾಲಿಟಿಕ್ಸ್‌ಗೆ ಬಂದಿರುವಂತದ್ದು. ಇದನ್ನ ನೋಡಿದಾಗ ಏನ್ ಅನ್ನಿಸ್ತದೆ ನಿಮಗೆ? ಹ್ಮ್. ಅವ್ರು ಎಷ್ಟ್ ನೀಟಾಗಿ ಪ್ಲಾನ್ ಮಾಡಿರ್ಬೇಕು. ನಮ್ಮ ಫ್ಯಾಮಿಲಿ ಪೂರ್ತಿ ಇದ್ರಲ್ಲಿ ಇರ್ಬೇಕು. ಇದ್ರಲ್ಲಿ ಮುಂದುವರಿಬೇಕು. ಇದ್ರಲ್ಲಿ ಬೆಳಿಬೇಕು. ಎಲ್ಲಿ ನಮಗ್ ಕಾಣಿಸ್ತಿದ್ಯಾ ಆಸಕ್ತಿ? ಕ್ರೈಸ್ತರಲ್ಲಿ ಎಲ್ಲಾದ್ರೂ ಕಾಣಿಸ್ತಿದ್ಯಾ ನಿಮ್ಗೆ ಆಸಕ್ತಿ? ಹ್ಮ್. ನಾನಾದ ನಂತರ ನಾನ್ ಯಾವ ತರ ಹೋಗಿ ಸಭೆಯಲ್ಲಿ ಆರಾಧನೆ ಮಾಡ್ತಿದ್ನೋ, ನಾನ್ ಯಾವ ತರ ನನ್ನ ಮನೆಯನ್ನ ವಾಕ್ಯದಲ್ಲಿ ಬೆಳೆಸಿದ್ನೋ, ನಾನಾದ ನಂತರ ನನ್ನ ಕಾಲ ತೀರಿದ ನಂತರ ನನ್ನ ಮಗ ಅದೇ ರೀತಿ ಮಾಡ್ಬೇಕು. ನಾನ್ ಯಾವ ತರ ಪ್ರಾರ್ಥನೆ ಮಾಡ್ತಿದ್ನೋ, ನಾನ್ ಯಾವ ತರ ಒಳ್ಳೆ ಹೆಸರು ತಗೊಂಡಿದ್ನೋ ಸಭೆಯಲ್ಲಿ, ನನ್ನ ಮಗ ಅದೇ ತರ ಒಳ್ಳೆ ಹೆಸರು ತಗೋಬೇಕು. ಅದಾದ ನಂತರ ಅವ್ರ ಮಗ ಅದನ್ನೇ ಮಾಡ್ಬೇಕು. ಹೌದಾ? ಯಾವತ್ತಾದ್ರೂ ಅನ್ಸಿತ್ತಾ? ಅಟ್‌ಲೀಸ್ಟ್ ಒಂದ್ಸರಿ ಜೀವನದಲ್ಲಿ? ನಾನ್ ಮಾಡಿದ್ರೆ ಸಾಕು, ನಾನ್ ಸಭೆಗೆ ಬಂದ್ರೆ ಸಾಕು, ನಾನ್ ಸತ್ಯವೇದ ಓದಿದ್ರೆ ಸಾಕು. ನಮಗೆ ಇಷ್ಟಕ್ಕೂ ಆಲೋಚನೆ ಬಂದಿರೋದಿಲ್ಲ. ನಮ್ಮ ವಂಶವನ್ನ ದೇವರಿಗೋಸ್ಕರ ನಿಲ್ಲಿಸ್ಬೇಕು. ಹೌದಾ? ಇಷ್ಟಕ್ಕೂ ದೇವ್ರು ನಿಮ್ಮೊಬ್ಬರಿಗೋಸ್ಕರ ಅಲ್ಲ ನಿಮ್ಮನ್ನ ಆರಿಸ್ಕೊಂಡಿರುವಂತಹದ್ದು. ಮತ್ತೆ ಹೇಳ್ತಿದ್ದೀನಿ. ದೇವರು ನೀವು ಒಬ್ಬರು ರಕ್ಷಣೆ ಮಾರ್ಗದಲ್ಲಿ ಬರ್ಬೇಕು ಅಂತಲ್ಲ ನಿಮ್ಮನ್ನ ಆರಿಸ್ಕೊಂಡಿರೋದು. ಅದು ಉದಾಹರಣೆಗೆ ಸಮೇತವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಅಬ್ರಹಾಮನು ನಮಗ್ ಗೊತ್ತಲ್ವಾ ಪ್ರಿಯರೇ? ಹ. ಇಷ್ಟಕ್ಕೂ ಅಬ್ರಹಾಮನು ಭೂಮಿಯ ಮೇಲೆ ಬದುಕಿ ಸುಮಾರು 4,000 ವರ್ಷ ಬರ್ತದೆ. ಹೌದಲ್ವಾ? ಈಗಿನ ಕಾಲಕ್ಕೆ ನೀವು ಕಂಪೇರ್ ಮಾಡಿ ನೋಡಿದ್ರೆ, ಸುಮಾರು 4,000 ವರ್ಷ ಹಿಂದೆ ಅಬ್ರಹಾಮನು ಅನ್ನುವಂತಹ ವ್ಯಕ್ತಿ ಭೂಮಿಯ ಮೇಲೆ ಇದ್ದದ್ದು. ಈಗ ನೀವು ಯೋಚನೆ ಮಾಡಿ ನೋಡಿ. ಅಬ್ರಹಾಮನ ಸಂತಾನದವರು ಭೂಮಿಯ ಮೇಲೆ ಎಷ್ಟು ಜನ ಇದ್ದಾರೆ ಭೌತಿಕವಾಗಿ? ಭೌತಿಕವಾಗಿ ಇಷ್ಮಾಯೇಲ್ ಸಂತಾನ ಆಗಿರಬಹುದು, ಇಸಾಕನ ಸಂತಾನ ಆಗಿರಬಹುದು, ಇಬ್ಬರನ್ನು ಸೇರಿಸಿದಾಗ ಈ ಕಾಲದಲ್ಲಿ ಎಷ್ಟು ಜನ ಇದ್ದಾರೆ ಅಬ್ರಹಾಮನ ಸಂತಾನದವರು? ಉದಾಹರಣೆ ಅಪ್ರಾಕ್ಸಿಮೇಷನ್ ಎಷ್ಟು ಜನ ಇರಬಹುದು? ಹ್ಮ್. ಇಸ್ಮಾಯಿಲ್ ಸಂತಾನದವರು ಅಂದ್ರೆ ಇಸ್ಲಾಂ ಸಹೋದರರೇನಾ? ಹೌದಾ ಇಲ್ವಾ? ಎಷ್ಟು ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ? ಇಸಾಕನ ಸಂತಾನದವರು ಇವರಿಬ್ಬರನ್ನು ಸೇರಿಸಿದ್ರೆ ಭೂಮಿಯ ಮೇಲೆ 800 ಕೋಟಿ ಜನರಲ್ಲಿ ಪ್ರಸ್ತುತ ಅಟ್‌ಲೀಸ್ಟ್ ಒಂದು 3 ಕೋಟಿ ಜನ ಇರಬಹುದಾ? 300 ಕೋಟಿ ಜನ ಇರ್ಬೋದಾ? 800 ಕೋಟಿ ಜನರಲ್ಲಿ ಅಟ್‌ಲೀಸ್ಟ್ ಒಂದು 250ರಿಂದ 300 ಕೋಟಿ ಜನ ಇರ್ಬೋದಾ ಪ್ರಪಂಚದಲ್ಲಿ? ಹ್ಮ್. ಹೌದಾ? 4,000 ವರ್ಷ ಹಿಂದೆ ಒಂದ್ಸರಿ ಹೋಗ್ ನೋಡಿ. ಅಬ್ರಹಾಮನು ಅನ್ನುವಂತಹದ್ದು ಒಬ್ಬನೇ ವ್ಯಕ್ತಿನಾ? ಹೌದು. ಒಬ್ಬ ವ್ಯಕ್ತಿ. ಒಬ್ಬನೇ ವ್ಯಕ್ತಿ. ಆ ಒಬ್ಬ ವ್ಯಕ್ತಿಯಿಂದ ಸಂತಾನೋತ್ಪತ್ತಿಯಾಗಿ ಎಷ್ಟ್ ಜನ ಇದ್ದಾರೆ ಇವತ್ತಿಗೆ ಭೂಮಿಯ ಮೇಲೆ? 250 ಕೋಟಿ ಜನ ಅಂತ ಅನ್ಕೊಳ್ಳಿ. ಒಬ್ಬರಿಂದ 250 ಕೋಟಿ ಜನ ಆದ್ರಾ? ಹೌದು. ಅಂದ್ರೆ 4,000 ವರ್ಷ ಟೈಮ್ ಗ್ಯಾಪ್ ಅಲ್ಲಿ ಒಬ್ಬ ಅಬ್ರಹಾಮನಿಂದ ಎಷ್ಟ್ ಜನ ಮಕ್ಕಳಾಗಿದ್ದಾರೆ? 250 ಕೋಟಿ ಜನ. ಪ್ರಸ್ತುತ ಕಾಲದಲ್ಲಿರುವಂತವ್ರು. ಅಬ್ರಹಾಮನಿಗೆ ಭೌತಿಕವಾಗಿ ರಿಲೇಟ್ ಆಗಿರುವಂತವ್ರು. ಈಗ ನೀವ್ ಯೋಚನೆ ಮಾಡಿ ನೋಡಿ. ನೀವು ಹೊರಟೋಗ್ತೀರಾ ಇನ್ನೊಂದ್ ಸ್ವಲ್ಪ ದಿನಕ್ಕೆ, ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ. ಹೌದಾ? ಇಲ್ಲಿಂದ ಯೇಸುಕ್ರಿಸ್ತರು ಬರುವುದಕ್ಕೆ ಇನ್ನೊಂದ್ 4,000 ವರ್ಷ ತಡ ಆಯ್ತು ಅಂತ ಅನ್ಕೊಳ್ಳಿ. ಓಕೆ. ಇವಾಗ ನೀವ್ ಹೇಳಿ, ಆ ಯೇಸುಕ್ರಿಸ್ತರು ಬರುವಂತ ಆ ಕಾಲಕ್ಕೆ ಭೂಮಿಯ ಮೇಲೆ ನಿಮ್ಮ ಸಂತಾನದವರು ಎಷ್ಟು ಜನ ಇರ್ತಾರೆ? ಹ? ಯೇಸುಕ್ರಿಸ್ತರು ಬರುವಂತಹ ಕಾಲಕ್ಕೆ ಇನ್ನೊಂದ್ 4,000 ವರ್ಷ ಬಿಟ್ಕೊಂಡ್ ಬಂದ್ರು ಯೇಸುಕ್ರಿಸ್ತರು ಅಂದ್ರೆ, ನಿಮ್ಮ ಸಂತಾನದವರು ಆ ಕಾಲಕ್ಕೆ ಎಷ್ಟು ಜನ ಇರ್ತಾರೆ? ಪ್ರಶ್ನೆ ಅರ್ಥ ಆಯ್ತಾ ನಿಮಗೆ? ಒಂದು 200 ಕೋಟಿ ಆಗ್ಬೋದು ಮೋಸ್ಟ್ಲಿ. ಹೌದಲ್ವಾ? ಕಮ್ಮಿ ಕಮ್ಮಿ ಸಂತಾನ ಅಂತ ಹೇಳಿದ್ರು ಅಟ್‌ಲೀಸ್ಟ್ ಒಂದು 100 ಕೋಟಿ ಜನ ಆದ್ರೂ ಇರ್ತಾರೆ ನಿಮ್ಮ ಸಂತಾನದವರು 4,000 ವರ್ಷಕ್ಕೆ. ನಮ್ಗೆ ಅರ್ಥ ಆಗ್ತಿದ್ಯಾ? ನಿಮ್ಮ ವಂಶವನ್ನ ದೇವರಲ್ಲಿ ನಿಲ್ಲಿಸುವಂತಹದ್ದರ ಬೆಲೆ ನಿಮ್ಗೆ ಅರ್ಥ ಆಗ್ತಿದ್ಯಾ ಪ್ರಿಯರೇ? ಹ್ಮ್. ನೀವ್ ಹೋಗಿ ಹೊರಗಡೆ ಇರುವಂತವ್ರನ್ನ ಹೇಳಿ ಕರ್ಕೊಂಡ್ ಬರುವಂತಹದ್ದು ಸದ್ಯಕ್ಕೆ ಎಷ್ಟು ಕಷ್ಟ ಇರುತ್ತಲ್ವಾ?
ನಿಜನಾ? ಒಬ್ಬರನ್ನ ಕರ್ಕೊಂಡ್ ಬರುವಂತಹದ್ದೇ ಹೆಚ್ಚು ಅನ್ನಿಸ್ತಿರುತ್ತಲ್ವ? ಹಾ, ಅದು ಮಾಡ್ಬೇಕು. ಅದಕ್ಕಿಂತ ಅತ್ಯಂತ ಸುಲಭವಾಗಿರುವಂತ ಕೆಲಸ ಅಂದ್ರೆ ನಿಮ್ಮ ವಂಶವನ್ನು ನೀವು ನಿಲ್ಸುವಂತಹದ್ದು. ಹೌದಲ್ವಾ? ನೀವು ಹೊರಗಡೆ ಇರುವಂತವ್ರನ್ನ ರಕ್ಷಣೆ ಕರ್ಕೊಂಡ್ ಬರ್ತಾ ಅದರ ಜೊತೆಯಲ್ಲಿ ಅದಕ್ಕಿಂತ ಸುಲಭವಾಗಿರುವಂತ ಕೆಲಸ ಅಂತ ಹೇಳಿದ್ರೆ ನಿಮ್ಮ ವಂಶವನ್ನ ದೇವರಲ್ಲಿ ನಿಲ್ಲಿಸುವಂತದ್ದು. ಅದಕ್ಕಿಂತ ದೊಡ್ಡ ಫಲ ಅನ್ನುವಂತಹ ದೇವ್ರಿಗೆ ಸಿಕ್ಕೋದಿಲ್ಲ. ನಿಮ್ಮ ವಂಶವನ್ನ ನೀವು ನಿಲ್ಲಿಸ್ತೀರಾ ಅಲ್ವಾ? ಹ. ಅದಕ್ಕಿಂತ ದೊಡ್ಡ ಫಲ ದೇವ್ರಿಗೆ ಸಿಕ್ಕೋದಿಲ್ಲ. ಅದೇ ದೊಡ್ಡ ಫಲ ಹೇಳ್ಬೇಕು ಅಂತ ಹೇಳಿದ್ರೆ. ಯಾಕೆಂದ್ರೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಹೌದಾ ಇಲ್ವಾ? ಮಲ್ಟಿಪ್ಲಿಕೇಶನ್ ಗುಣಕಾರ ಆಗ್ತಾ ಹೋಗ್ತಾ ಇರುತ್ತೆ. ನೀವೆಷ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ನಿಲ್ಸಿದ್ರೆ ಅವರೊಂದ್ 4 ತರಗಳನ್ನ ನಿಲ್ಲಿಸ್ತಾರೆ. ಅವರೊಂದ್ 2, 3, 4 ತರಗಳನ್ನ ನಿಲ್ಲಿಸ್ತಾರೆ. ಅದರ ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತಿರುತ್ತೆ. ಹೌದಾ? ಹ್ಮ್. ಹಾಗಾದ್ರೆ ನಿಮ್ಮ ವಂಶದಲ್ಲಿ ಮುಂದೆ ಬರುವಂತವರೆಲ್ಲ ಭಕ್ತರಾಗೇ ಇರ್ತಾರೆ. ಮೀಟಿಂಗ್ ಮಾಡ್ಬೇಕಾ ನಿಮ್ಮ ವಂಶವನ್ನ ನಿಲ್ಲಿಸ್ಬೇಕಾದ್ರೆ? ಹ್ಮ್. ಹೊರಗಡೆ ಇರೋರ್ನ ಕರ್ಕೊಂಡ್ ಬರ್ಬೇಕಾದ್ರೆ ಎಷ್ಟು ಕಷ್ಟ ಪಡುವಂತಹದ್ದಿರುತ್ತಲ್ವಾ? ಮೀಟಿಂಗ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಲೇಬೇಕು ಆಫ್ ಕೋರ್ಸ್. ಆದ್ರೆ ಇದು ಅದಕ್ಕಿಂತ 1000 ಪಟ್ಟಷ್ಟು ಸುಲಭವಾಗಿರುವಂತ ಕೆಲಸ ಅಲ್ವಾ? ಮೀಟಿಂಗ್ ಮಾಡ್ಬೇಕಾ? ಈ ವಂಶವನ್ನ ನಿಲ್ಲಿಸ್ಬೇಕು, ನಿಮ್ಮ ವಂಶವನ್ನ ನೀವು ದೇವ್ರನ್ನ ನಿಲ್ಲಿಸ್ಬೇಕು ಅಂದ್ರೆ ಮೀಟಿಂಗ್ ಮಾಡ್ಬೇಕಾ? ಇಲ್ಲ. ಅವ್ರಿಗೆ ಹೋಗಿ ಬೇಡಾಡ್ಬೇಕಾ? ನೀವ್ ಕೇಳಿ ಅಂತ ಬೇಡಾಡ್ಬೇಕಾ? ಇಲ್ಲ. ನಿಮ್ ಮಕ್ಕಳು ಅವ್ರು. ನೀವ್ ಒಂದ್ಸರಿ ಗದರಿದ್ರೆ ಅವ್ರು ಕೇಳಲೇಬೇಕು. ಹೌದಾ? ನಿಮ್ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಅವ್ರು ವಯಸ್ಸಿಗೆ ಬರುವಂತಹವರೆಗೂ. ನಿಜಾನಾ? ಹ್ಮ್. ನಾವ್ ಈ ಕೆಲಸವನ್ನ ಮರ್ತೇ ಬಿಟ್ಟಿದೀವಲ್ವಾ? ಈ ಕೆಲಸವನ್ನ ಒಬ್ಬ ಶ್ರೀಮಂತನು ಮಾಡ್ತಿದ್ದಾನೆ. ನಮ್ಮ ಆಸ್ತಿ ನಮ್ಮ ಮಕ್ಳಿಗ್ ಬರ್ಬೇಕು, ನಮ್ಮ ಆಸ್ತಿ ನಮ್ಮ ವಂಶಕ್ ಬರ್ಬೇಕು, ನಮ್ಮ ಆಸ್ತಿ ನಮ್ಮ ಮೊಮ್ಮಕ್ಳಿಗ್ ಬರ್ಬೇಕು ಅಂತ. ಈ ಕೆಲಸವನ್ನ ಒಬ್ಬ ರಾಜಕಾರಣಿ ಮಾಡ್ತಿದ್ದಾನೆ. ಪಾಲಿಟಿಕ್ಸ್‌ಗೆ ನಾನಾದ ನಂತರ ನನ್ನ ಮಗ ಬರ್ಬೇಕು. ಅವನಾದ ನಂತರ ಅವ್ರ ಮಗ ಬರ್ಬೇಕು. ಒಬ್ಬ ರಾಜಕಾರಣಿ ಮಾಡ್ತಿದ್ದಾನೆ. ಆದ್ರೆ ಭಕ್ತರಿಗ್ ಮಾತ್ರ ಯಾಕೋ ಈ ಆಲೋಚನೆ ಅಂತೂ ಇಲ್ಲ. ಹೌದಾ ಇಲ್ವಾ? ಒಬ್ಬ ಸಭಾಪಾಲಕರಿಗೆ ಇದ್ ಕಾಣಿಸೋದು ನಾರ್ಮಲ್ ಆಗಿ ನೀವು ಬೇರೆ ಬೇರೆ ಸಭೆಗಳಿಗೆಲ್ಲ ಹೋದಾಗ ತಂದೆ ಸೇವೆಯಲ್ಲಿರ್ತಾರೆ. ಮಕ್ಕಳು ಸೇವೆಯಲ್ಲಿರೋದಿಲ್ಲ. ಹೌದಾ ಇಲ್ವಾ? ನಾನಾಗ್ಲೇ ಹೇಳಿದ್ನಲ್ವಾ? ತಂದೆ ಪ್ರಸಂಗ ಮಾಡದಿದ್ರೆ ಮಗ ಹೋಗಿ ಕ್ರಿಕೆಟ್ ಆಡ್ತಿರ್ತಾನೆ ಅದೇ ರಸ್ತೆಯಲ್ಲಿ ಹೊರಗಡೆ. ಚರ್ಚ್‌ಗೆ ಬರೋರಿಗೆ ಪ್ರೈಸ್ ದ ಲಾರ್ಡ್ ಸಿಸ್ಟರ್ ಒಳಗಡೆ ಹೋಗಿ ನಾನು ಕ್ರಿಕೆಟ್ ಆಡ್ತಿದ್ದೀನಿ ಅಂತ. ನಾವೇ ನೋಡಿದೀವಿ ಈ ಸನ್ನಿವೇಶವನ್ನ ಕೆಲವು ಸಭೆಗಳಲ್ಲಿ. ಹೌದಾ? ಏನ್ ಅರ್ಥ ಆಗ್ತಿದೆ ನಮ್ಗಿದ್ರಲ್ಲಿ? ಒಬ್ಬ ರಾಜಕಾರಣಿಗಿರುವಷ್ಟು ಹಂಬಲ ನಮ್ಮ ವಂಶ ಅಭಿವೃದ್ಧಿ ಆಗ್ಬೇಕು, ಬೆಳಿಬೇಕು. ಅಂದ್ರೆ ಈ ಲೋಕದಲ್ಲಿ ಬೆಳಿಬೇಕು. ನಮ್ಮ ವಂಶ ಟಾಪ್ ಅಲ್ಲಿ ಇರ್ಬೇಕು ಅನ್ನುವಷ್ಟು ಹಂಬಲ ಕ್ರೈಸ್ತರಿಗಿಲ್ಲ. ಹೌದಾ ಇಲ್ವಾ? ಕ್ರೈಸ್ತರಾದ ನಂತರ ಈ ಸತ್ಯವಾಕ್ಯವನ್ನ ತಿಳ್ಕೊಂಡ ನಂತರ ನಮಗಿಂತ ಶ್ರೇಷ್ಠರು ಯಾರಾದ್ರೂ ಇದ್ದಾರೆ ಅಂತ ನಿಮಗನ್ಸುತ್ತಾ? ಭೂಮಿಯ ಮೇಲೆ ಸತ್ಯವನ್ನ ತಿಳ್ಕೊಂಡಿರುವಂತಹ ನಿಮಗಿಂತಹ ಶ್ರೇಷ್ಠರು ಭೂಮಿಯ ಮೇಲೆ ಯಾರಾದ್ರೂ ಇದ್ದಾರೆ ಅಂತ ಅನ್ಸುತ್ತಾ? ಇಲ್ಲ ಅಣ್ಣ. ಇಲ್ಲ ಅಲ್ವಾ? ನಿಮಗಿಂತ ಶ್ರೇಷ್ಠರು ಸತ್ಯವಾಕ್ಯ ತಿಳ್ಕೊಂಡಿರುವಂತವರಿಗಿಂತ ಶ್ರೇಷ್ಠರು ಭಾಗ್ಯವಂತರು ಯಾರು ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ ತಾನೆ? ಓಕೆ. ನೀವೇ ಎಲ್ಲರಿಗಿಂತ ಶ್ರೇಷ್ಠರು ಅಂತ ನಿಮ್ಗೆ ಅನ್ಸುತ್ತಲ್ವಾ? ಹಾಗಾದ್ರೆ ನೀವು ಒಬ್ರು ಶ್ರೇಷ್ಠರಾದ್ರೆ ಸಾಕಾಗತ್ತಾ? ನಿಮ್ಮ ಮಕ್ಕಳನ್ನು ಆ ಭಾಗ್ಯಕ್ಕೆ ನೀವು ಒಳಮಾಡ್ಬೇಕಲ್ವಾ? ನಿಮ್ಮ ಮಕ್ಕಳನ್ನು ಭಾಗ್ಯವಂತರನ್ನಾಗಿ ನೀವು ಮಾಡ್ಬೇಕಲ್ವಾ? ಹೌದಾ ಇಲ್ವಾ? ನೀವ್ ಎಲ್ಲರಿಗಿಂತಲೂ ಭಾಗ್ಯವಂತರು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನೂ ಸಹ ಆ ಭಾಗ್ಯವಂತರನ್ನಾಗಿ ಮಾಡ್ಬೇಕಲ್ವಾ? ಶ್ರೀಮಂತರಿಗೆ ಏನ್ ಅನ್ಸುತ್ತೆ ಗೊತ್ತಾ? ಅಬ್ಬಾ ನಮ್ಮ ನಮ್ಮ ವಂಶ ನಮ್ಮ ಕುಟುಂಬ ಟಾಪ್ ಅಲ್ಲಿದೆ. ನಮ್ಮ ಕುಟುಂಬ ಹೀಗೆ ಟಾಪ್ ಅಲ್ಲೇ ಇರ್ಬೇಕು ಯಾವಾಗ್ಲೂನು. ಶ್ರೀಮಂತರ ಪಟ್ಟಿಯಲ್ಲಿ ನಮ್ಮ ಕುಟುಂಬನೇ ಇರ್ಬೇಕು. ಹೌದಾ? ಶ್ರೀಮಂತರ ಪಟ್ಟಿಯಲ್ಲಿ ಅಂಬಾನಿಯವರ ಕುಟುಂಬನೇ ಇರ್ಬೇಕು. ಅದು ಅವ್ರ ಕನ್ಸು. ಹೌದಾ? ಹ. ಹಾಗಾದ್ರೆ ನಿಮಗೆ ಒಂದ್ ವೇಳೆ ನೀವು ಭಾಗ್ಯವಂತರ್ ಅನ್ಸಿದ್ರೆ, ನೀವ್ ಟಾಪ್ ಅಲ್ಲಿ ಇರುವಂತವ್ರು ಅನ್ಸಿದ್ರೆ, ನಿಮ್ಮ ಮಕ್ಕಳನ್ನು ಅದೇ ಸ್ಥಾನಕ್ಕೆ ತಂದು ಕೂರಿಸ್ಬೇಕಲ್ವಾ? ಹ್ಮ್. ನಿಮ್ಮ ವಂಶವನ್ನ ಅದೇ ಸ್ಥಾನದಲ್ಲಿ ಇರುವಂತೆ ನೀವು ನೋಡ್ಕೋಬೇಕಲ್ವಾ? ಯಾವಾಗ್ಲೂ ಟಾಪ್ ಅಲ್ಲೇ ಇರ್ಬೇಕು. ನಮ್ಮ ವಂಶ ಪೂರ್ತಿ ಯಾವಾಗ್ಲೂ ಭಕ್ತರೇ ಆಗಿರ್ಬೇಕು. ದಾರಿ ತಪ್ಪಲೇಬಾರದು. ಆ ಆಸೆ ನಿಮಗಿರ್ಬೇಕಲ್ವಾ? ಹ್ಮ್. ಸತ್ಯವೇದದಲ್ಲಿ ದೇವ್ರು ಏನಂತಿದಾರೆ ಇಷ್ಟಕ್ಕೂ? ಇದೆಲ್ಲ ನನ್ನ ಮಾತುಗಳು ಅಂತ ಒಂದ್ ವೇಳೆ ನಿಮ್ಗನ್ಸಿದ್ರೆ, ಹ್ಮ್. ಆದಿಕಾಂಡ ಆದಿಕಾಂಡ 17ನೇ ಅಧ್ಯಾಯ ಆದಿಕಾಂಡ 17ನೇ ಅಧ್ಯಾಯ 7ನೇ ವಚನ ಓದೋಣ. ನಿನಗೂ ನಿನಗೂ ನಿನ್ನ ನಿನ್ನ ಸಂತತಿಗೂ ಸಂತತಿಗೂ ದೇವರನ್ನಾಗಿರುವೆನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲ ತಲಾಂತರಗೋಸ್ಕರವಾಗಿ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಏನರ್ಥ ಆಯ್ತು ನಮ್ಗೆ ಈ ವಚನದಲ್ಲಿ? ಹ್ಮ್. ಎಷ್ಟು ನೀಟಾಗಿ ದೇವ್ರು ಸ್ಪೆಸಿಫೈ ಮಾಡ್ತಿದಾರಲ್ವಾ? ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೇನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲಾ ತಲಾಂತರಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಏನ್ ಅರ್ಥ ಆಗ್ತದೆ? ಹ್ಮ್. ದೇವರು ನಮ್ಮೊಬ್ಬರಿಗೋಸ್ಕರ ಈ ವಾಕ್ಯ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಇದರ ಬ್ಯಾಕ್ ಗ್ರೌಂಡ್ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಅದನ್ನ ನೀವು ಒಬ್ರು ತಿಳ್ಕೊಬೇಕು ಅಂತ ಖಂಡಿತವಾಗೂ ಅಲ್ಲ. ಹೌದಾ ಇಲ್ವಾ? ಪ್ರಪಂಚವನ್ನ ನೀವು ನೋಡಿದಾಗ 800 ಕೋಟಿ ಜನರಲ್ಲಿ ಸತ್ಯವಾಕ್ಯ ತಿಳ್ಕೊಂಡಿರುವಂತವ್ರು
ಸುಮಾರು ಒಂದು 50 ಕೋಟಿ ಜನ ಇರಬಹುದಾ? ಜಾಸ್ತಿ ಅಂದ್ರೂ 50 ಕೋಟಿ ಜನ ಇರ್ಬೋದು ಅಂತ ಅನ್ಕೊಳ್ಳೋಣ ಸ್ವಲ್ಪ ಹೊತ್ತು. 800 ಕೋಟಿ ಜನರಲ್ಲಿ ಸತ್ಯವಾಕ್ಯ ತಿಳ್ಕೊಂಡಿರುವಂತವ್ರು ಒಂದು 50 ಕೋಟಿ ಜನ ಅಂತ ಅನ್ಕೊಳ್ಳಿ ಸ್ವಲ್ಪ ಹೊತ್ತು. ಓಕೆ. ಈ 800 ಕೋಟಿ ಜನರಲ್ಲಿ 50 ಕೋಟಿ ಜನ ಸತ್ಯವಾಕ್ಯ ತಿಳ್ಕೊಂಡಿದ್ದಾರೆ ಅಂದ್ರೆ, ಈ 50 ಕೋಟಿ ಜನರಿಗೋಸ್ಕರ ಅಥವಾ ಈ 30 ಕೋಟಿ ಜನರಿಗೋಸ್ಕರ 800 ಕೋಟಿ ಜನರಲ್ಲಿ ಏನಕ್ಕೋಸ್ಕರ ಉಳಿಸ್ತಿದ್ದಾರೆ ಗೊತ್ತಾ? ಈ ಸ್ವಲ್ಪ ಜನರಿಗೋಸ್ಕರ ಅಷ್ಟು ಜನಕ್ಕೆ ಏನಕ್ಕೋಸ್ಕರ ಊಟ ಕೊಡ್ತಿದ್ದಾರೆ ಗೊತ್ತಾ ಫ್ರೀಯಾಗಿ? ಈ ಸ್ವಲ್ಪ ಜನರಿಗೋಸ್ಕರ ಅಷ್ಟು ಜನಕ್ಕೆ ಸೂರ್ಯನ ಬೆಳಕು, ನೀರು, ಗಾಳಿ ಏನಕ್ಕೋಸ್ಕರ ಫ್ರೀಯಾಗಿ ಸಪ್ಲೈ ಮಾಡ್ತಿದ್ದಾರೆ ಗೊತ್ತಾ? ಈ ಒಂದು ಕಾರಣದ ನಿಮಿತ್ತನೇ. ಅಂದ್ರೆ ಬರೀ 30 ಕೋಟಿ ಜನರೇ ಇರ್ತಾರೆ ಭಕ್ತರಾಗಿ ಅಂತ ಅಲ್ಲ. ಈ 30 ಕೋಟಿ ಜನ ಮಲ್ಟಿಪ್ಲೈ ಆಗ್ತಾರೆ ಬರ್ತಾ ಬರ್ತಾ ಬರ್ತಾ. ಹೌದಾ ಇಲ್ವಾ? ಈ 30 ಕೋಟಿ ಜನ ಅವರ ವಂಶವನ್ನ ಬೆಳೆಸ್ತಾರೆ. ಅದು ನೆಕ್ಸ್ಟ್ 90 ಕೋಟಿ ಆಗುತ್ತೆ. ಅದಾದ ನಂತರ ಮತ್ತೆ 270 ಕೋಟಿ ಆಗುತ್ತೆ. ಟ್ರಿಪಲ್ ಡೌನ್ ಆಗ್ತಾ ಹೋಗುತ್ತೆ. ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಆ ಆಸೆ ಇಟ್ಕೊಂಡೇ ಅಲ್ವಾ ಸ್ವಲ್ಪ ಜನ ಭಕ್ತರಿದ್ರು ಸಹ, ಆ ಸ್ವಲ್ಪ ಜನ ಭಕ್ತರ ನಿಮಿತ್ತ ಅಷ್ಟು ಕೋಟಿ ಜನರಿಗೆ, ಅವಿಶ್ವಾಸಿಗಳಿಗೆ ಊಟ ಹಾಕ್ತಾ ಏನಕ್ಕೋಸ್ಕರ ಬೆಳೆಸ್ತಿದ್ದಾರೆ? ಈ ಕಾರಣದ ನಿಮಿತ್ತ. ಇವ್ರು ಒಂದಲ್ಲ ಒಂದು ದಿನ ಇವ್ರ ವಂಶವನ್ನ ಇವ್ರು ನಿಲ್ಲಿಸ್ತಾರೆ. ಪ್ರತಿ ಕ್ರೈಸ್ತನೂ ಸಹ ಅವರವರ ವಂಶವನ್ನ ಭಕ್ತಿಯಲ್ಲಿ ನಿಲ್ಲಿಸಿದ್ರೆ, ಅವಿಶ್ವಾಸಿಗಳು ಅನ್ನುವಂತಹ ಪದ ಇರೋದಿಲ್ಲ ಗೊತ್ತಾ ಪ್ರಪಂಚದಲ್ಲಿ? ಹೌದಾ ಇಲ್ವಾ? ಪ್ರತಿ ಕ್ರೈಸ್ತನೂ ಸಹ ಅವರವರ ವಂಶವನ್ನ ಅವ್ರು ನಿಲ್ಸಿದ್ರೆ, ಅವರ ಮೊಮ್ಮಕ್ಕಳನ್ನ, ಅವರ ಮಕ್ಕಳನ್ನ ದೇವರಲ್ಲಿ ನಿಲ್ಲಿಸ್ತಾ ಹೋದ್ರೆ, ಮತ್ತೆ ನೆಕ್ಸ್ಟ್ ತಲ ಅಂತ ಬಂದು ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನ ಅವ್ರು ನಿಲ್ಲಿಸ್ತಾ ಹೋದ್ರೆ, ಅವಿಶ್ವಾಸಿಗಳು ಅನ್ನುವಂತಹ ಪದ ಇರೋದಿಲ್ಲ ಪ್ರಪಂಚದಲ್ಲಿ. ಹೌದಾ ಇಲ್ವಾ? ಯಾರು ಮಾಡ್ತಿದಾರ ಕೆಲಸವನ್ನ ಹೇಳಿ? ಯಾರು ಮಾಡ್ತಿದ್ದಾರೆ? ನಿಮಗಿರುವಂತಹ ನಂಬಿಕೆ ನಿಮ್ಮ ಮಕ್ಕಳಿಗೂ ಇರ್ಬೇಕು. ನಿಮಗಿರುವಂತಹ ದೈವ ಜ್ಞಾನ ನಿಮ್ಮ ಮಕ್ಕಳಿಗೂ ಇರ್ಬೇಕು. ಯಾರಿಗಿದೆ ಆ ಆಸಕ್ತಿ, ಹಂಬಲ? ದೇವ್ರು ಮಾತ್ರ ಇದನ್ನೇ ಮಾತಾಡ್ತಿರುವಂತಹದ್ದು. ಪ್ರಾರಂಭದಿಂದ ಈಗಿನ ಕಾಲದವರೆಗೂ ದೇವರ ಆಸೆ, ಹಂಬಲ, ಆಸಕ್ತಿ ಎಲ್ಲ ಇದೆ. ನೀವು ಒಬ್ರು ಬಂದ್ರೆ ಸಾಕಾಗೋದಿಲ್ಲ ದೇವ್ರಿಗೆ. ನಿಮ್ಮ ಮಕ್ಕಳು ಬರ್ಬೇಕು, ನಿಮ್ಮ ಮೊಮ್ಮಕ್ಕಳು ಬರ್ಬೇಕು. ನಿಮ್ಮ ವಂಶ ದೇವರಲ್ಲಿ ದೇವರಿಗೋಸ್ಕರ ನಿಂತ್ಕೋಬೇಕು. ಹೌದಾ? ಈ ವಚನವನ್ನ ಇನ್ನೊಂದ್ಸರಿ ಓದೋಣ. ನಿನಗ್ ಮಾತ್ರ ಅಲ್ಲ. ಹೌದಾ? ಆ ವಚನದ ಅರ್ಥ ಅದೇ ಅಲ್ವಾ? ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೇನೆಂದು. ಅಂದ್ರೆ ದೇವರ ಆಸೆ ಏನು? ಬರೀ ನಿಮಗ್ ಮಾತ್ರ ದೇವರಾಗಿರ್ಬೇಕು ಅಂತನ? ಹೇಳಿ. ದೇವರ ಆಸೆ ಏನು ಈ ವಚನದ ಪ್ರಕಾರ? ನಾನು ನಿಮಗ್ ಮಾತ್ರ ದೇವರಾಗಿರ್ಬೇಕು ಅಂತನ? ನಿನಗ್ ಮಾತ್ರ ಅಲ್ಲ, ನಿನ್ನ ಸಂತತಿಗೂ. ಮತ್ತೆ ಓದೋಣ ಆ ಮಾತನ್ನ. ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೇನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲಾ ತಲಾಂತರಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ನಿನಗ್ ಮಾತ್ರ ಅಲ್ಲ ನಾನು ದೇವರಾಗಿರ್ಬೇಕು ಅಂತ ಅನ್ಕೊಂಡಂತಹದ್ದು. ನಿನ್ ಹತ್ರ ಮಾತ್ರ ಅಲ್ಲ ನಾನು ಒಡಂಬಡಿಕೆ ಮಾಡ್ಕೊಳ್ತಿರುವಂತಹದ್ದು. ನಿನಗೂ ನಿನ್ನ ಸಂತತಿ ಜೊತೆ ಸೇರಿಸಿ, ನಿನ್ನ ಜೊತೆ ಹಾಗೂ ನಿನ್ನ ಸಂತತಿಯ ಜೊತೆ. ಹೌದಾ? ನಾನು ಒಡಂಬಡಿಕೆ ಮಾಡ್ಕೊಳ್ತಿರುವಂತಹ ನಿನ್ನ ಜೊತೆ, ನಿನ್ನ ಸಂತತಿಯ ಜೊತೆ. ನಾನ್ ದೇವರಾಗಿರ್ಬೇಕು ಅಂತ ಅನ್ಕೊಂಡಿರುವಂತಹ ನಿನಗ್ ಮಾತ್ರ ಅಲ್ಲ, ನಿನಗೂ ನಿನ್ನ ಸಂತತಿಯವರಿಗೂ ಸಹ. ಅರ್ಥ ಆಯ್ತಾ ದೇವರ ಮನಸ್ಸಲ್ಲಿರುವಂತಹ ಭಾವನೆ ನಮಗೆ ವಚನಗಳನ್ನು ಓದ್ಬೇಕಾದ್ರೆ? ನಾವು ಒಬ್ರು ಬಂದ್ರೆ ಸಾಕಾಗೋದಿಲ್ಲ ಪ್ರಿಯರೇ. ಒಂದು ವೇಳೆ ನಿಮ್ ಮನ್ಸಲ್ಲಿದ್ರೆ ನಾವು ಒಬ್ರು ಮಾಡಿದ್ರೆ ಸಾಕಾ, ನಾವು ಒಬ್ರು ದೇವರಲ್ಲಿದ್ರೆ ಸಾಕಾ ಅನ್ನುವಂತಹದ್ದು ನಿಮ್ ಮನಸ್ಸಲ್ಲಿದ್ರೆ ಖಂಡಿತವಾಗ್ಲೂ ಅರ್ಥ ಕಳಿಸುವಂತಹದ್ದು ಖಚಿತ. ಒಂದು ವೇಳೆ ನಿಮ್ಮ ಮಕ್ಕಳನ್ನು ರಕ್ಷಿಸುವಂತಹ ಚಾನ್ಸ್ ನಿಮ್ಮ ಹತ್ರ ಇತ್ತು, ನಿಮ್ಮ ಮಕ್ಕಳನ್ನ ಭಕ್ತರನ್ನಾಗಿ ಮಾಡುವಂತಹ ಅವಕಾಶ ನಿಮ್ಮ ಹತ್ರ ಇದ್ರು, ಒಂದು ವೇಳೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ 15-14 ವರ್ಷಗಳ ಆ ಟೈಮಲ್ಲಿ ಅದ್ರೊಳಗಿರುವಂತಹ ಎಲ್ಲಾ ಮಕ್ಕಳು ಇರುವಂತವ್ರು ದಯವಿಟ್ಟು ಗಮನ ಕೊಟ್ಟು ಕೇಳಿ. ಆ ವಯಸ್ಸಲ್ಲಿ ನಿಮ್ ಮಕ್ಕಳಿದ್ರೆ, ನಿಮ್ ಮಕ್ಕಳು ಖಚಿತವಾಗಿ ನಿಮ್ ಕಂಟ್ರೋಲ್ ಅಲ್ಲಿ ಇರ್ತಾರಲ್ವಾ? 15 ವರ್ಷದೊಳಗಿರುವಂತಹ ಪ್ರತಿ ಮಗುವು ಸಹ ತಂದೆ ತಾಯಿಯಂದಿರ ಕಂಟ್ರೋಲ್ ಇರುತ್ತಲ್ವಾ? ಹೌದಾ ಇಲ್ವಾ? ಯಾಕಂದ್ರೆ ಅವ್ರನ್ನ ಪೋಷಿಸ್ತಿರುವಂತಹ ನೀವು, ಅವ್ರಿಗೆ ಊಟ ಕೊಡ್ತಿರುವಂತಹ ನೀವು. ಆ ಮಕ್ಕಳಿದ್ದು ನಿಮಗೆ ಅವಕಾಶ ಇದ್ದು ಸಹ ಮಕ್ಕಳನ್ನು ಒಂದ್ ವೇಳೆ ಬೆಳೆಸದೆ ಹೋದ್ರೆ ಖಚಿತವಾಗಿ ದೇವರು ಪರಲೋಕ ಕೊಡೋದಿಲ್ಲ. ನೀವೆಷ್ಟು ದೊಡ್ಡ ಭಕ್ತರಾಗಿದ್ರು, ನೀವೆಷ್ಟು ಚೆನ್ನಾಗಿ ವಾಕ್ಯವನ್ನ ಅರ್ಥ ಮಾಡ್ಕೊಂಡಿದ್ರು, ನೀವೆಷ್ಟು ಚೆನ್ನಾಗಿ ವಾಕ್ಯವನ್ನ ಓದ್ತಿದ್ರು, ನೀವೆಷ್ಟೇ ಪ್ರಾರ್ಥನೆ ಮಾಡಿದ್ರು, ಖಚಿತವಾಗಿ ಹೋಗುವಂತಹದ್ದು ನರಕಕ್ಕೆ. ಹೌದಲ್ವಾ? ಏನಕ್ಕೋಸ್ಕರ ಕೊಡಬೇಕು ಪರಲೋಕವನ್ನ ದೇವ್ರು ಹೇಳಿ? ನಿಮಗ್ ಅವಕಾಶ ಇತ್ತು ನಿಮ್ ಮಕ್ಕಳನ್ನ ನಿಲ್ಲಿಸ್ಲಿಕ್ಕೆ ದೇವ್ರು, ನಿಮಗ್ ಅವಕಾಶ ಇದೆ ನಿಮ್ಮ ಮೊಮ್ಮಕ್ಕಳಿಗೆ ದೇವರ ವಾಕ್ಯವನ್ನ ಹೇಳ್ಕೊಡ್ಲಿಕ್ಕೆ. ಆದ್ರೂ ಆ ಕೆಲಸವನ್ನ ಮಾಡ್ತಿಲ್ಲ. ಖಚಿತವಾಗಿ ದೇವ್ರು ಪರಲೋಕ ಕೊಡೋದಿಲ್ಲ. ನೀವು ಪ್ರತಿ ವಾರ ಸಭೆಗೆ ಹೋಗ್ಬಹುದು, ಪ್ರತಿ ವಾರ ತಿಳ್ಕೊಬಹುದು, ಪ್ರತಿ ವಾರ ವಾಕ್ಯವನ್ನ ಓದ್ಬಹುದು, ಆದ್ರೆ ಪರಲೋಕ ಅಂತೂ ಬರುವುದಿಲ್ಲ. ಯಾಕಂದ್ರೆ ದೇವರ ಕಂಡೀಷನ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ ಆ ವಿಚಾರದಲ್ಲಿ. ನಾವು ಪರಲೋಕಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ನಿಮ್ಮ ವಂಶವನ್ನ ದೇವರಿಗೋಸ್ಕರ ನಿಲ್ಲಿಸಬೇಕು. ಹೌದಾ? ಯಾಜಕ ಕಾಂಡ
25ನೇ ಅಧ್ಯಾಯ ಯಾಜಕಕಾಂಡ 25ನೇ ಅಧ್ಯಾಯ 46ನೇ ವಚನ. 25:46. ನೀವು ಅಂಥವನನ್ನು ಸ್ವಾಧೀನ ಮಾಡಿಕೊಂಡು ನಿಮ್ಮ ತರುವಾಯ ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟು ಬಿಡಬಹುದು. ಅವರನ್ನು ಶಾಶ್ವತವಾದ ಅರಸನನ್ನಾಗಿ ಶಾಶ್ವತ ದಾಸರನ್ನಾಗಿ ಮಾಡಿಕೊಳ್ಳಬಹುದು. ಓಕೆ, ಸಾಕು ಪ್ರಿಯರೇ. ಇಲ್ಲಿ ಹೇಳ್ತಿರುವಂತಹದ್ದು ಒಂದು ಬೇರೆ ವಿಚಾರದ ಬಗ್ಗೆ. ಆದ್ರೆ ಒಂದ್ಸರಿ ನೆನಪಿಸ್ತಿದ್ದಾರೆ. ಅಂದ್ರೆ ಈ ಲೋಕದಲ್ಲಿ ನಡೆಯುವಂತಹ ಕ್ರಮಗಳು ಏನ್ ನಡೆಯುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಲ್ವಾ? ಕ್ರಮಗಳು ಯಾವ ತರ ಇರುತ್ತೆ? ಆಸ್ತಿ ಹಂಚಿಕೆ ಆಗಿರಬಹುದು. ತಂದೆ ಒಂದ್ ವೇಳೆ ಆಸ್ತಿ ಮಾಡಿದ್ರೆ ಆ ಆಸ್ತಿ ಎಷ್ಟು ನೀಟಾಗಿ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನುವಂಥದ್ದು ನಿಮಗ್ ಗೊತ್ತಲ್ವಾ? ನೀವೇ ತಂದೆ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ, ನಿಮಗೊಂದು 50 ಕೋಟಿ ಅಥವಾ 100 ಕೋಟಿ ಆಸ್ತಿ ಇದೆ ಅಂತ ಅನ್ಕೊಳ್ಳಿ. ಏನ್ ಮಾಡ್ತೀರಾ? ಬದುಕಿರ್ಬೇಕಾದ್ರೆ ಏನ್ ಮಾಡ್ತೀರಾ? ಏನು ಮಾಡುವುದಿಲ್ವಾ? ನಾಮಿನ್. ಹೌದಲ್ವಾ? ಖಚಿತವಾಗಿ ನಿಮಗೊಂದು 50 ಕೋಟಿ 100 ಕೋಟಿ ಆಸ್ತಿ ಇದ್ರೆ ಖಚಿತವಾಗಿ ಸುಮ್ನೆ ಅಂತೂ ಬಿಡೋದಿಲ್ಲ. ಅದಕ್ಕೋಸ್ಕರ ಒಬ್ರು ಲಾಯರ್ ಅನ್ನ ಕರೆಸ್ತೀರಾ. ನನ್ನ ಮಗನಿಗೆ ಕರೆಕ್ಟ್ ಆಗಿ ಆಸ್ತಿ ಹೊರಟೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತೀರಾ, ಹೌದಾ ಇಲ್ವಾ? ಕೇಳಿ ಆಮೇಲೆ ಲಾಯರ್ ಏನ್ ಸಜೆಷನ್ ಕೊಡ್ತಾರೋ ಅದರ ಪ್ರಕಾರ ವಿಲ್ ಮಾಡಿಸುವಂತಹದ್ದು ಅಥವಾ ನಾಮಿನೇಷನ್ಗೆ ನಿಮ್ಮ ಮಕ್ಕಳ ಹೆಸರನ್ನು ಕೊಡುವಂತಹದ್ದು, ಇದನ್ನೆಲ್ಲ ಮಾಡ್ತೀರಾ? ಎಷ್ಟು ಜವಾಬ್ದಾರಿಯುಕ್ತವಾಗಿ ಆ ಕೆಲಸವನ್ನೆಲ್ಲ ಮಾಡ್ತೀರಾ ಅಲ್ವಾ ಪ್ರಿಯರೇ? ನಿಮ್ಮ ಆಸ್ತಿ ನಿಮ್ಮ ಮಕ್ಕಳಿಗೆ ಹೋಗ್ಬೇಕು ಅಂತ ಯಾರೋ ದೂರ ಸಂಬಂಧಿಗಳು ಇರ್ತಾರೆ ಅಂತ ಅನ್ಕೊಳ್ಳಿ, ಅವರಿಗೂ ಹೋಗುವಂತಹ ಚಾನ್ಸ್ ಇರುತ್ತೆ ಆಸ್ತಿ. ಯಾರು ದೂರ ಸಂಬಂಧಿಕರು ಇರ್ತಾರೆ ಅವರಿಗೂ ಸಹ ಆಸ್ತಿ ಸ್ವಲ್ಪ ಹೋಗುವಂತಹ ಚಾನ್ಸ್ ಇರುತ್ತೆ. ಅಂದ್ರೆ ಏನ್ ಮಾಡ್ತೀರಾ? ಇಲ್ಲ ₹1 ಆಸ್ತಿ ಅವ್ರಿಗೆ ಹೋಗ್ಬಾರ್ದು, ಸಂಪೂರ್ಣವಾಗಿ ನನ್ನ ಆಸ್ತಿ ಎಲ್ಲ ನನ್ನ ಮಕ್ಕಳಿಗೆ ಬರ್ಬೇಕು. ಎನ್ಶೋರ್ ಮಾಡ್ತೀರಾ? ನನ್ನ ಕುಟುಂಬಕ್ಕೆ ಬರ್ಬೇಕು, ನನ್ನಿಂದ ಜನಿಸಿರುವಂತವರಿಗೆ ಬರ್ಬೇಕು ನನ್ನ ಆಸ್ತಿ. ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನನ್ನ ಆಸ್ತಿ ನನ್ನಿಂದ ಜನ್ಮಿಸಿರುವಂತವರಿಗೆ ಬರಬೇಕು, ಯಾರಿಗೂ ಹೊರಗಡೆ ಇರುವಂತಹ ಜನರಿಗೆ ಹೋಗ್ಬಾರ್ದು. ವಿಲ್ ಮಾಡ್ತೀರಾ? ನಾಮಿನೇಷನ್ ಮಾಡ್ತೀರಾ? ಎಲ್ಲಿ ದೇವರಲ್ಲಿ ಆಸಕ್ತಿಯಲ್ಲಿ ಇಲ್ಲ ಅದನ್ನೇ ಮಾತಾಡ್ತಿರುವಂತಹದ್ದು. ನೀವು ಓದಂತಹ ವಚನದ 46ನೇ ವಚನದಲ್ಲಿ ತರುವಾಯ ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟು ಬಿಡಬಹುದು. ಅಂದ್ರೆ ನಿಮ್ ಹತ್ರ ಏನೋ ಇದೆ ಅಂತ ಹೇಳಿದ್ರೆ, ನಿಮ್ ಹತ್ರ ಒಂದಷ್ಟು ಜನ ಕೆಲಸದವರು ಇದ್ದಾರೆ ಅಂತ ಹೇಳಿದ್ರೆ, ಅವ್ರನ್ನ ನಿಮ್ ಹತ್ರ ಒಂದಷ್ಟು ಆಸ್ತಿ ಇದೆ ಅಂತ ಹೇಳಿದ್ರೆ, ಆ ಆಸ್ತಿ ಅಥವಾ ಕೆಲಸದವರೆಲ್ಲ ನಿಮ್ಮ ಸಂತಾನ ಆದ ನಂತರ ಮುಂದೆ ಬರುವಂತವ್ರಿಗೆ ಹೋಗತ್ತಲ್ವಾ? ಕೊಡ್ತೀರಾ ಅಲ್ವಾ? ಕೊಡಿ ಅಲ್ವಾ? ಆ ತರ ದೇವರ ವಿಚಾರದಲ್ಲೂ ಸಹ ನಿಮಗೆ ಯಾವ ಭಕ್ತಿ ಇದೆಯೋ, ನಿಮ್ಮ ಮನಸ್ಸಲ್ಲಿ ಯಾವ ಭಕ್ತಿ ಇದೆಯೋ, ನಿಮ್ಮ ಭಕ್ತಿ ಅಥವಾ ದೇವರ ವಾಕ್ಯ ಅನ್ನುವಂತ ಆಸ್ತಿ ಸಿಕ್ಕಿದೆ ಅಲ್ವಾ? ಆ ಆಸ್ತಿ ಯಾಕೆ ಮುಂದಿನ ಸಂತಾನಕ್ಕೆ ಕೊಡ್ತಿಲ್ಲ? ಬಿಲ್ಲೆಲ್ಲ ಮಾಡಿಸಿಟ್ರೆ ಲೋಕದ ಆಸ್ತಿ ಕೊಡ್ಬೇಕು ಅಂತ ಹೇಳಿದಾಗ, ದೇವರ ಜ್ಞಾನವನ್ನ ನಿಮ್ಮ ಮುಂದಿನ ಸಂತಾನಕ್ಕೆ ಕೊಡ್ಬೇಕು ಅಂದಾಗ ಏನಕ್ಕೋಸ್ಕರ ಆಸ್ತಿ ಇಲ್ಲ? ಲಾಯರನ್ನೆಲ್ಲ ಕರ್ಸಿದ್ರಲ್ವಾ ಲೋಕಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೋಸ್ಕರ. ಎಲ್ಲಿ ದೇವರ ಜ್ಞಾನವನ್ನ ಎಲ್ಲಿ ಏನಕ್ಕೋಸ್ಕರ ಹಂಚ್ತಿಲ್ಲ? ದೇವರಲ್ಲಿ ನಿಮ್ಮ ಮಕ್ಕಳನ್ನ ಏನಕ್ಕೋಸ್ಕರ ಪ್ರಾರ್ಥನೆಯಲ್ಲಿ ಕೂರಿಸ್ಕೋತಿಲ್ಲ? ಸತ್ಯವೇದವನ್ನ ನೀವು ಓದಬೇಕಾದ್ರೆ ನಿಮ್ಮ ಮಕ್ಕಳ ಕೈಯಲ್ಲಿ ಓದಿಸ್ತಿರೋದಿಲ್ಲ, ಹೌದಾ ಇಲ್ವಾ? ತಂದೆ ತಾಯಂದಿರು ಮಾತ್ರ ಬೆಳಿಲಿಕ್ಕಲ್ಲ ಪ್ರಿಯರೇ ದೇವರು ಆರಿಸ್ಕೊಂಡಿರುವಂತದ್ದು. ಈಗಾಗ್ಲೇ ನಾವು ನೋಡಿದೀವಲ್ವಾ ದೇವರ ಆಸೆ ಏನು? ನಾನ್ ನಿಮಗೂ ದೇವರಾಗಿರ್ಬೇಕು, ನಿಮ್ಮ ಮಕ್ಕಳಿಗೂ ದೇವರಾಗಿರ್ಬೇಕು. ನಾನ್ ನಿಮ್ ಹತ್ರನೂ ಒಡಂಬಡಿಕೆ ಮಾಡ್ಕೊಳ್ತಿದ್ದೀನಿ, ನಿಮ್ ಮಕ್ಕಳ ಜೊತೆನು. ನಿನ್ನ ಸಂತತಿ ಮಕ್ಕಳು ಅಲ್ಲ, ಮಕ್ಕಳು ಅಂದ್ರೆ ಬರೀ ಇಮಿಡಿಯೇಟ್ ಆಗಿ ಜನ್ಮಿಸಿರುವಂತವ್ರು ಮಕ್ಕಳು ಮಾತ್ರ ಅಲ್ಲ, ಅವರಿಂದ ಹುಟ್ಟುವಂತಹ ಮಕ್ಕಳು ಸಹ, ಅವರಿಂದ ಹುಟ್ಟುವಂತಹ ಮಕ್ಕಳು ಸಹ, ಇವರೆಲ್ಲ ನಿಮ್ಮ ಜೊತೆ, ಇವರೆಲ್ಲರೂ ಸಹ ದೇವರಲ್ಲಿರ್ಬೇಕು, ಇವರೆಲ್ಲರೂ ಸಹ ಭಕ್ತರಾಗಿರ್ಬೇಕು ಅನ್ನುವಂತಹದ್ದು ದೇವರ ಆಸಕ್ತಿ, ಹೌದಾ? ಒಂದು ಕಾಲದಲ್ಲಿ ಒಂದು ಐಡಿಯಲ್ ಕುಟುಂಬ ಇತ್ತು ಪ್ರಪಂಚದಲ್ಲಿ, ಹೌದಲ್ವಾ? ಅಬ್ರಹಾಮನ ಕುಟುಂಬ. ಅದನ್ನ ನೀವು ನೋಡಿದಾಗ ನಾನು ಅಬ್ರಹಾಮನ ದೇವ್ರು ಅಂತ ಹೇಳ್ಕೊಟ್ರ ದೇವ್ರು, ನಾನು ಅಬ್ರಹಾಮನ ದೇವ್ರು ಅಂತ ಹೇಳ್ಕೊಟ್ರ ದೇವ್ರು, ನಾನು ಇಸಾಕನ ದೇವ್ರು ಅಂತ ಹೇಳ್ಕೊಂಡ್ರ, ಯಾಕೋಬನ ದೇವ್ರು ಅಂತ ಹೇಳ್ಕೊಂಡ್ರ, ಅದಾದ್ಮೇಲೆ ಕಟ್ಟಾಗೋಯ್ತಲ್ವಾ ಪ್ರಿಯರೇ, ಹೌದಾ ಇಲ್ವಾ? ಸತ್ಯವೇದದಲ್ಲಿ ನಮ್ಗೆ ಎಲ್ಲಿವರೆಗೂ ಕಾಣಿಸುತ್ತೆ? ನಾವು ಹಾಡು ಸಹ ಹಾಡ್ತೀವಲ್ವಾ, ಅಬ್ರಹಾಮನ ದೇವರು ಇಸಾಕನ ದೇವರು ಅಂತ ಹೇಳಿ ಎಲ್ಲಿವರೆಗೂ ಕಾಣಿಸುತ್ತೆ? ಅಬ್ರಹಾಮನ ದೇವರು ಇಸಾಕನ ದೇವರು ಅಂತ ಹೇಳ್ಕೊಂಡ್ರು ದೇವ್ರು, ಯಾಕೋಬನ ದೇವ್ರು ಅಂತ ಹೇಳ್ಕೊಂಡ್ರು. ಈ ವಂಶಾವಳಿ ಹಾಗೆ ಕಂಟಿನ್ಯೂ ಆಗಿದ್ರೆ ಒಂದ್ ವೇಳೆ ಆ 12 ಗೋತ್ರದವರು ಯಾಕೋಬನಿಂದ ಬಂದ 12 ಗೋತ್ರದವರು ದೇವರಲ್ಲೇ ಇದ್ದು ಅವರ ಸಂತಾನ ಪೂರ್ತಿ ದೇವರಲ್ಲಿ ಇದ್ದಿದ್ರೆ, ಅವರ ಸಂತಾನ ಪೂರ್ತಿ ಅಬ್ರಹಾಮನು ಇಸಾಕನು ಯಾಕೋಬನು ಯೋಸೇಫನೆಲ್ಲ ಹೇಗ್ ಜೀವನ ಮಾಡಿದ್ರು ಅದೇ ರೀತಿ ಜೀವನ ಮಾಡಿದ್ರೆ
ದೇವ್ರು ಅವಾಗ್ಲೂ ಹೇಳ್ಕೊಂತ ಇದ್ರಲ್ವಾ, ಆ ಲಿಸ್ಟಿಗೆ ಎಂಡೇ ಇರ್ತಾ ಇರ್ಲಿಲ್ಲ. ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಅದಾದ ನಂತರ ಮತ್ತೆ 12 ಗೋತ್ರದಲ್ಲಿ ಒಬ್ಬೊಬ್ಬರ ಹೆಸರನ್ನು ಹೇಳಿ ಇವ್ರೆಲ್ರಿಗೂ ನಾನೇ ದೇವರು. ಎಷ್ಟ್ ಚೆನ್ನಾಗಿರ್ತಿತ್ತು ಅದು, ಅಲ್ವಾ? ಒಂದ್ ವೇಳೆ ಅಲ್ಲಿಂದ ಬಂದಂತಹ ಎಲ್ಲರೂ ಭಕ್ತರೇ ಆಗಿದ್ದಿದ್ರೆ, ನಾನು ಆಗ್ಲೇ ಹೇಳ್ದೆ, ಅಬ್ರಹಾಮನ ಸಂತಾನದವರು ಪ್ರಸ್ತುತ ಕಾಲದಲ್ಲಿ ಭೌತಿಕವಾಗಿ ಅಬ್ರಹಾಮನಿಗೆ ಜನಿಸಿರುವಂತಹವರು ಸುಮಾರು 250 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ, ಅಲ್ವಾ? ಆ 250 ಕೋಟಿ ಜನರು ನಿಜವಾದ ಭಕ್ತರಿರ್ತಾ ಇದ್ರು ಪ್ರಪಂಚದಲ್ಲಿ ಈಗಿನ ಕಾಲಕ್ಕೆ, ಹೌದಾ? ಯಾಕಾಗಿಲ್ಲ? ಸಿಂಪಲ್. ಅಬ್ರಹಾಮನು ತನ್ನ ಮಗನನ್ನ ಬೆಳೆಸಿದ್ರು, ಹೌದಾ? ಇಸಾಕನನ್ನ ಬೆಳೆಸಿದ್ರು. ಅಬ್ರಹಾಮನು ಇಸಾಕನನ್ನ ಬೆಳೆಸಿದ್ರು. ಇಸಾಕನು ತನ್ನ ಮಗನಾಗಿರುವಂತಹ ಯಾಕೋಬನನ್ನು ದೇವರಲ್ಲಿ ಬೆಳೆಸಿದ್ರು. ಯಾಕೋಬನು ತನ್ನ ಮಕ್ಕಳಾಗಿರುವಂತವರಲ್ಲಿ ಸ್ವಲ್ಪ ಜನ ಬೆಳೆಸಿದ್ರು, ಭಕ್ತರೇ ಬೆಳೆಸಿದ್ರು ಸಹ. ಸ್ವಲ್ಪ ಜನ ಬೆಳೆದ್ರು, ತುಂಬಾ ಜನ ಮಕ್ಕಳಲ್ವಾ? ತುಂಬಾ ಜನ ಮಕ್ಕಳಿರ್ಬೇಕಾದ್ರೆ ಅದು ಡೈಲ್ಯೂಟ್ ಆಗೋಗುತ್ತೆ, ಆ ಕಂಟ್ರೋಲ್ ಡೈಲ್ಯೂಟ್ ಆಗೋಗುತ್ತೆ ಅಂತ ನಿಮ್ಗೆ ಗೊತ್ತು. ಅಂದ್ರೆ ಒಬ್ರು ಇನ್ನೊಂದ್ ಪ್ರಾಂತ್ಯದಲ್ಲಿ ಇರ್ತಾರೆ, ಇನ್ನೊಬ್ರು ಇನ್ನೊಂದ್ ಪ್ರಾಂತ್ಯದಲ್ಲಿ ಇರ್ತಾರೆ, ಹೌದಲ್ವಾ? ಆ 12 ಗೋತ್ರದವರು ಅವರ ಮಕ್ಕಳನ್ನ ಬೆಳೆಸಲಿಲ್ಲ. ಸಿಂಪಲ್. ಏನಕ್ಕೋಸ್ಕರ ಕಂಟಿನ್ಯೂ ಆಗಿಲ್ಲ ಅಂತ ಹೇಳಿದ್ರೆ, ಅವರು ಅವರ ಮಕ್ಕಳನ್ನ ಬೆಳೆಸಲಿಲ್ಲ. ಕಟ್ ಆಯ್ತು ಅಲ್ಲಿಗೆ. ಒಂದು ತಲಾಂತರ ಬೆಳೆಸುವಂತಹದ್ದು ಕಟ್ಟಾದ್ರೆ, ಒಂದು ಜನರೇಷನ್ ಅವರು ತಮ್ಮ ಮಕ್ಕಳನ್ನ ಬೆಳೆಸುವಂತಹದ್ದು ಕಟ್ಟಾದ್ರೆ, ಒಂದು ಜನರೇಷನ್ ಅವರು ತಮ್ಮ ಮೊಮ್ಮಕ್ಕಳನ್ನ ಬೆಳೆಸುವಂತಹದ್ದು ಕಟ್ಟಾದ್ರೆ, ಅಲ್ಲಿಗೆ ಮುಗೀತು, ಅಲ್ವಾ? ದೇವರನ್ನ ಕಂಪ್ಲೀಟ್ ಆಗಿ ಮರ್ತು ಬಿಡ್ತಾರೆ. ಅದಕ್ಕೆ ನೀವು ಯೆಹೋಶುವನ ಗ್ರಂಥ 2:10 ಓದುವಂತ, ದೇವರು ಅಂತ ಹೇಳಿ ಗೊತ್ತಿಲ್ಲದೆ, ಯಾರ್ ದೇವ್ರು ಅಂತ, ನಿಜವಾದ ದೇವ್ರು ಅಂತ ಹೇಳು ಯಾರು ಇರುವಂತವ್ರು ಯಾರು ಅಂತ ಗೊತ್ತಿಲ್ಲದೆ ಇರುವಂತ ಒಂದು ಹೊಸ ಸಂತಾನ ಹುಟ್ಟುತ್ತಂತೆ. ಆ ಸಂತಾನ ಹುಟ್ಲಿಕ್ಕೆ ಕಾರಣ ಏನಂದ್ರೆ ಇದೆ, ಯಾವುದೋ ಮತ್ತೆ ಒಂದು ಸಂತಾನ ತಮ್ಮ ಮಕ್ಕಳನ್ನ ಬೆಳೆಸಿಲ್ಲ. ಅವ್ರು ಬೆಳೆಸಿಲ್ಲ ಅಂದ್ರೆ ಪೂರ್ತಿಯಾಗಿ ಇಷ್ಟು ವರ್ಷ ಬೆಳೆಸಿರುವಂತಹದೆಲ್ಲ ವೇಸ್ಟ್ ಆಗೋಗುತ್ತಾ? ಹೌದು, ಕಟ್ ಆಗತ್ತೆ ಅಲ್ಲಿಗೆ. ಇಷ್ಟು ದಿನ ಎಷ್ಟು ಜನರನ್ನು ಬೆಳೆಸಿದಾರೋ ಅಷ್ಟು ಜನ ಮಾತ್ರ ದೇವರಲ್ಲಿರ್ತಾರೆ. ಇನ್ ಮುಂದೆ ಬರುವಂತ ಸಂತಾನ ಕಾರಣ ಏನು? ವಂಶವನ್ನ ನಿಲ್ಲಿಸ್ಬೇಕು, ದೇವರಲ್ಲಿ ನಿಲ್ಲಿಸ್ಬೇಕು. ಆ ವಂಶದಲ್ಲಿರುವಂತವ್ರೆಲ್ಲರೂ ಭಕ್ತರಾಗಿರ್ಬೇಕು. ಆ ವಂಶದಲ್ಲಿರುವಂತವರೆಲ್ಲ ಪ್ರಾರ್ಥನೆಯಲ್ಲಿ ಆಸಕ್ತರಾಗಿರ್ಬೇಕು. ಆ ಕುಟುಂಬದಲ್ಲಿರುವಂತವರೆಲ್ಲರೂ ಸಹ ಸತ್ಯವೇದ ಅಂತ ಹೇಳಿದ್ರೆ ಹಾತೊರಿಬೇಕು. ಆ ರೀತಿಯಾಗಿರುವಂತ ಆಸಕ್ತಿ ಇಲ್ಲ. ಅದೇ ಅದಕ್ಕೆ ಕಾರಣ ಅಲ್ವಾ? ನಮ್ಮಲ್ಲೂ ಒಂದ್ ವೇಳೆ ಆ ರೀತಿಯಾಗಿರುವಂತಹ ನೆಗ್ಲಿಜೆನ್ಸ್, ಉದಾಸೀನತೆ ಇದ್ರೆ ಇವತ್ತೇ ತೆಗೆದು ಬಾಕಕ್ಕಿಡಿ ಪ್ರಿಯರೇ. ನಿಮ್ಮ ಮಕ್ಕಳಿದ್ರೆ ಒಂದು ವೇಳೆ ಆ ಮಕ್ಕಳು ಇವಾಗ್ಲೇ ನೀವು ಸತ್ಯವೇದ ಓದು ಬಾ, ಚಿಕ್ಕ ಮಕ್ಕಳು ಇರ್ತಾರೆ, ಇವಾಗ್ಲೇ ನೀವು ಸತ್ಯವೇದ ಓದು ಬಾ, ಕುತ್ಕೋ ನನ್ ಜೊತೆ, ಅಥವಾ ಪ್ರಾರ್ಥನೆ ಮಾಡು ಬಾ, ಪ್ರಾರ್ಥನೆ ನನ್ನ ಜೊತೆ ನೀನು ಮಾಡ್ಬೇಕು ಅಂತ ನೀವು ಕರೆದಾಗ ಈ ವಯಸ್ಸಲ್ಲಿ ಅವ್ರು ಬರ್ತಿಲ್ಲ ಅಂತ ಹೇಳಿದ್ರೆ, ದೊಡ್ಡವರಾದ್ಮೇಲೆ ಬರ್ತಾರೆ ಅಂತ ನಿಮ್ಗನ್ಸುತ್ತಾ? ಇಲ್ಲ ಅಲ್ವಾ? ಇವಾಗ ಅವ್ರು ಬರ್ತಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ದಂಡಿಸೇ ನಿಮ್ಮ ಪಕ್ಕದಲ್ಲಿ ಕೂರ್ಸ್ಕೊಳ್ಳುವಂತಹ ಶಕ್ತಿ, ಅಧಿಕಾರ ನಿಮ್ ಹತ್ರ ಇದೆ. ಒಂದು ವಯಸ್ಸು ಬರುತ್ತೆ, ಆ ವಯಸ್ಸು ಬಂದ ನಂತರ ಅವ್ರು ಬರೋದಿಲ್ಲ ಅಂದ್ರೆ ಅವ್ರನ್ನ ಕರೆದು ಕೂರ್ಸ್ಕೊಳ್ಳುವಷ್ಟು ಶಕ್ತಿ ನಿಮ್ ಹತ್ರ ಇರೋದಿಲ್ಲ. ನಿಮ್ಮ ಮಾತನ್ನ ಅವ್ರು ಕೇಳುವುದು ಇಲ್ಲ. ಅದಕ್ಕೋಸ್ಕರ ಈ ಚಿಕ್ಕ ವಯಸ್ಸಲ್ಲೇ ಪ್ರಾರ್ಥನೆ ಮಾಡು ಅಂದ್ರೆ ನಿಮ್ ಮಕ್ಕಳು ನಿಮ್ ಪಕ್ಕದಲ್ಲಿ ಇರ್ಬೇಕು. ಸತ್ಯವೇದ ಓದ್ಬೇಕಾದ್ರೆ ನಿಮ್ ಮಕ್ಕಳು ನಿಮ್ ಪಕ್ಕದಲ್ಲಿ ಇರ್ಬೇಕು. ದೇವ್ರ ಬಗ್ಗೆ ಹೇಳ್ತೀನಿ ಬಾ, ಸತ್ಯವೇದ ಓದಿ ಒಂದ್ ಕತೆ ಹೇಳ್ತೀನಿ ಸತ್ಯವೇದದಿಂದ ಅಂತ ನೀವ್ ಹೇಳಿದಾಗ ನಿಮ್ ಮಕ್ಕಳು ಪಟ್ ಅಂತ ನಿಮ್ ಪಕ್ಕದಲ್ಲಿ ಇರ್ಬೇಕು. ಸಭೆಗೆ ನೀವು ಬಂದಾಗ ಈದರ್ ನಿಮ್ಮ ಪಕ್ಕದಲ್ಲಿ ಅವ್ರ ಸಭೆಯಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡು ವಾಕ್ಯ ಕೇಳ್ಬೇಕು, ಅಥವಾ ಸಂಡೇ ಕ್ಲಾಸ್ ಅಲ್ಲಿ ನೀಟಾಗಿ ಹೋಗಿ ವಾಕ್ಯ ಕೇಳ್ಬೇಕು. ಇದ್ ಎರಡೇ ಆಪ್ಷನ್ ಇರ್ಬೇಕು. ಅದನ್ನ ಹೊರತುಪಡಿಸಿ ಹೊರಗಡೆ ಹೋಗಿ ಆಟ ಆಡುವಂತಹದ್ದು ಅದು ಇದು ಎಲ್ಲ ಈಗಲಿಂದಲೇ ದಯವಿಟ್ಟು ಡಿಸ್ಕರೇಜ್ ಮಾಡಿ. ಈಗಲಿಂದಲೇ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಿ. ಈಗ ಹೊರಗಡೆ ಹೋಗಿ ಆಟ ಆಡುವಂತಹ ಮಕ್ಕಳು ನಾಳೆ ನೀವು ಕರೆದ್ರೂ ಸಹ ಸಭೆಗೆ ಬರೋದಿಲ್ಲ ವಯಸ್ಸಿಗೆ ಬಂದ ನಂತರ, ಹೌದಾ ಇಲ್ವಾ? ಇದನ್ನೆಲ್ಲ ಮಾಡ್ತೀವಾ? ಧರ್ಮೋಪದೇಶ ಕಾಂಡ, ನಮಗೆ ಗೊತ್ತಿರುವಂತಹ ವಚನ ಇನ್ನೊಂದ್ಸರಿ ಓದೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ನೇ ವಚನವನ್ನು ಓದೋಣ. ಹೀಗಿರುವುದಾದ್ದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಯಾರ್ಯಾರು ತಿಳಿಸ್ಬೇಕಂತೆ? ಮಕ್ಕಳಿಗೂ ಮೊಮ್ಮಕ್ಕಳಿಗೂ. ಮಕ್ಕಳಿಗೆ ತಿಳಿಸಿದ ಮಾತ್ರ ನಿಮ್ಮ ಬಾಧ್ಯತೆ ಮುಗ್ದೋಗುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ. ನಿಮ್ ಮಕ್ಕಳು ಮಾತ್ರ ಬರ್ಬೇಕು ಅನ್ನುವಂತಹದ್ದಲ್ಲ ದೇವರ ಇಷ್ಟ. ಯಾರ್ಯಾರು ಬರ್ಬೇಕು? ನಿಮ್ಮ ಸಂತತಿ ಪೂರ್ತಿ,
ನಿಮಗೆ ಎಷ್ಟು ಜನ ನಿಮ್ಮಿಂದ ಮುಂದೆ ನಿಮ್ಮ ಮಕ್ಕಳಿಂದ ಮಕ್ಕಳು, ಮಕ್ಕಳಿಂದ ಮಕ್ಕಳು, ಮೊಮ್ಮಕ್ಕಳಿಂದ ಮತ್ತೆ ಮಕ್ಕಳು, ಈ ತರ ನಿಮ್ಮ ಸಂತತಿ ಪೂರ್ತಿ ಬೆಳೀತಾ ಹೋಗುತ್ತಲ್ವಾ? ಅವ್ರಷ್ಟೂ ಜನರು ದೇವ್ರಿಗೆ ಬೇಕಂತೆ. ನೀವು ಒಬ್ರು ಮಾತ್ರ ಅಲ್ಲ. ಅವ್ರಷ್ಟೂ ಜನ ನಿಮ್ಮಿಂದ ಬರುವಂತಹ ಪ್ರತಿ ನರಪ್ರಾಣಿನೂ ಸಹ ದೇವರಿಗೆ ಬೇಕು. ಅಷ್ಟು ಜನರನ್ನ ಗಟ್ಟಿಯಾಗಿ ನಿಲ್ಲಿಸ್ಬೇಕಾದ್ರೆ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾ? ಸಾಕಾಗೋದಿಲ್ಲ ಅಷ್ಟಕ್ಕೆ. ನೀವು ನಿಮ್ಮ ಮೊಮ್ಮಕ್ಕಳಿಗೂ ಹೇಳ್ಕೊಡುವಂತ ಹಂಬಲ ಆಸಕ್ತಿ ಇಟ್ಕೊಂಡಿರ್ಬೇಕು. ಇದೆಯಾ? ಯಾವತ್ತಾದ್ರೂ ನಿಮ್ಮ ಮೊಮ್ಮಕ್ಕಳಿಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ ದೇವರ ವಾಕ್ಯವನ್ನ? ಹ್ಮ್ ಅನ್ಕೊಂಡಿದ್ರೆ ಸಂತೋಷ. ಅನ್ಕೊಂಡಿಲ್ಲ ಅಂದ್ರೆ ನಿಜವಾದ ಭಕ್ತರು ನಾವಲ್ಲ. ಅನ್ಕೊಂಡಿಲ್ಲ ಅಂತ ಹೇಳಿದ್ರೆ ಮೊಮ್ಮಕ್ಕಳಿಗೆ ಹೇಳ್ಬೇಕು ಅನ್ನುವಂತಹದ್ದು ನಿಜವಾದ ಭಕ್ತರು ನಾವಲ್ಲ. ಹ್ಮ್ ಬ್ರದರ್, ನಾವು ಮಕ್ಕಳನ್ನೇ ಬೆಳೆಸೋದಿಲ್ಲ, ಮೊಮ್ಮಕ್ಕಳನ್ನ ಬೆಳೆಸ್ತೀವ. ಹ್ಮ್ ಇನ್ನೊಂದ್ಸರಿ ಓದೋಣ ಸ್ಪಷ್ಟವಾದ ವಚನವನ್ನ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ, ಅಂದ್ರೆ ದೇವರ ಆಸಕ್ತಿ ಎಷ್ಟು ಆಳವಾಗಿದೆ ಅಂತ ಒಂದ್ಸಾರಿ ನೋಡಿ. ನೀವು ನೋಡಿದ ಸಂಗತಿಗಳನ್ನ, ನಾನು ಕೆಂಪು ಸಮುದ್ರ ಭಾಗ ಮಾಡದ್ನ ನಿಮ್ಮ ಮುಂದೆ, ನಾನು ನಿಮಗೆ ಆಹಾರ ಕೊಟ್ನ, ನಾನು ನಿಮ್ಮನ್ನ ಕಾಪಾಡದ್ನ, ನಾನು ನಿಮ್ಮನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡ್ ಬಂದ್ನ, ನಿಮ್ಗೋಸ್ಕರ ಸಾಕಷ್ಟು ಮಾಡಿದೀನಲ್ವಾ? ಇದನ್ನೆಲ್ಲ ನೀವು ಕಣ್ಣಾರೆ ನೋಡಿದ್ದೀರಾ ಅಲ್ವಾ? ನೀವು ನೋಡಿದ ಪ್ರತಿಯೊಂದು ಸಂಗತಿಯನ್ನ ಮರೆಯದೆ ನೀವ್ ಯಾರಿಗೆ ಹೇಳ್ಬೇಕು? ಯಾರಿಗೆ ಹೇಳ್ಬೇಕು? ನೀವು ನೋಡಿರುವಂತಹದ್ದನ್ನ ನೋಡಿ ನೀವು ಮಾತ್ರ ನನಗೆ ದೇವ್ರು ಅಂತ ಹೇಳಿದ್ರೆ ನನಗೆ ಅಷ್ಟು ಸಾಕಾಗೋದಿಲ್ಲ. ನೀವು ಮಾತ್ರ ನನ್ನನ್ನ ದೇವ್ರು ಅಂತ ಒಪ್ಕೊಂಡ್ರೆ ಅಷ್ಟು ಸಾಕಾಗೋದಿಲ್ಲ. ಯಾರ ಹತ್ರನೂ ಹೇಳ್ಬೇಕು ನೀವು. ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಧರ್ಮೋಪದ ಇದೆಲ್ಲ ನಾವು ಓದಿರುವಂತಹ ವಚನನೇ ಅಲ್ವಾ? ಈ ವಚನದ ಮೂಲಕ ದೇವರು ನಮ್ಮ ಸಂತಾನವನ್ನ ಕೋರ್ಕೊಳ್ತಿದ್ದಾರೆ. ನಮ್ಮನ್ನ ಮಾತ್ರ ಅಲ್ಲ, ನಮ್ಮ ಪೂರ್ತಿ ಕುಟುಂಬವನ್ನ, ನಮ್ಮ ವಂಶವನ್ನ ದೇವರು ಕೋರ್ಕೊಳ್ತಿದ್ದಾರೆ ಅನ್ನುವಂತ ಹಂಬಲ ಎಷ್ಟು ಜನಕ್ಕೆ ಹುಟ್ಟಿತ್ತು. 6ನೇ ಅಧ್ಯಾಯ 6ನೇ ವಚನ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾನಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಇಟ್ಟುಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ಹೌದಲ್ವಾ? ಅಂದ್ರೆ ದೇವ್ರು ಏನ್ ಮಾಡ್ಲಿಕ್ಕೆ ಹೊರಟಿದಾರಂದ್ರೆ, ನಿಮ್ ಮಕ್ಕಳಿಗೆ ಯಾವ ತರ ತುಂಬಿಸ್ಬೇಕು ಅಂತ ಹೇಳಿದ್ರೆ ಅದು ಫ್ಲೋ ಆಗಿ ಹೊರಟೋಗ್ಬೇಕು. ನಿಮ್ಮ ಕುಟುಂಬ, ನಿಮ್ಮ ವಂಶ ಪೂರ್ತಿ ಅವ್ರ ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಅವರಿಂದ ಫ್ಲೋ ಆಗ್ಬೇಕು. ಯಾವ ತರ ಹೇಳ್ಬೇಕು? ಅವ್ರು ಕೂತಿರುವಾಗ ದೇವ್ರ ವಾಕ್ಯವನ್ನ ಹೇಳ್ಕೊಡಿ, ನಿಂತಿರುವಾಗ ಹೇಳ್ಕೊಡಿ, ನಡ್ಕೊಂಡ್ ಹೋಗ್ಬೇಕಾದ್ರೆ, ವಾಕ್ ಹೋಗ್ಬೇಕಾದ್ರೆ ಹೇಳ್ಕೊಡಿ, ಊಟ ಮಾಡ್ಬೇಕಾದ್ರೆ ಹೇಳ್ಕೊಡಿ. ಹೌದಲ್ವಾ? ನಿದ್ರೆ ಮಾಡೋದಕ್ಕಿಂತ ಮುಂಚೆ ಹೇಳ್ಕೊಡಿ, ಎದ್ದ ತಕ್ಷಣ ಹೇಳ್ಕೊಡಿ. ಈ ವಚನದಲ್ಲಿ ನಿಮ್ಗೆ ಅದೇ ಕಾಣಿಸುವಂತಹದ್ದು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಅಂದ್ರೆ ಬರೀ ಹೇಳ್ಕೊಟ್ರೆ ಮರ್ತೋಗ್ಬಿಡ್ತಾರೆ ಅನ್ನೋ ಅಂತ ನೀವು ಅಭ್ಯಾಸ ಮಾಡಿಸ್ಬೇಕು. ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ಬೇಕು. ಅದನ್ನೇ ಅಭ್ಯಾಸ ಅಂತ ಕರಿತೀವಿ. ಬರ್ದಿದ್ದನ್ನೇ ಬರೆಯುವಂತಹದನ್ನ ಅಭ್ಯಾಸ ಅಂತ ಕರಿತೀವಿ. ಹೇಳಿದ್ದನ್ನೇ ಹೇಳುವಂತಹದನ್ನ ಅಭ್ಯಾಸ ಅಂತ ಕರಿತೀವಿ. ಹೌದಾ? ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇಷ್ಟೊಂದು ಮಾಡ್ಬೇಕಾ? ಮಕ್ಕಳಿಗೆ ಅಷ್ಟು ದೃಢವಾಗಿ ನೀವು ನಿಲ್ಸಿದ್ರೆ ನಿಮ್ಮ ವಂಶವನ್ನ ಅವ್ರು ನಿಲ್ಲಿಸ್ತಾರೆ. ಅಂದ್ರೆ ನಿಮ್ಮ ವಂಶವನ್ನ ದೇವರಲ್ಲ ಅವ್ರು ನಿಲ್ಲಿಸ್ತಾರೆ. ಹೌದಾ? ಸತ್ಯವೇದದಲ್ಲಿ ಈ ತರ ವಂಶವನ್ನ, ನಮ್ಮ ವಂಶ ಪೂರ್ತಿ ನಾವು ದೇವರಲ್ಲಿ ನಿಲ್ಲಿಸ್ಬೇಕು, ನಾನಾದ ನಂತರ ನನ್ನ ಮಗನು ಭಕ್ತನಾಗಿರ್ಬೇಕು ಅನ್ನುವಂತ ಆಸಕ್ತಿ ನಾವು ಸಾಕಷ್ಟು ಜನರಲ್ಲಿ ನೋಡ್ತೇವೆ. ಅದರಲ್ಲಿ ಒಬ್ಬರು ಅಂತ ಹೇಳಿದ್ರೆ ದಾವೀದನು. ಅವ್ರ ಮನಸ್ಸಲ್ಲಿ ಇದ್ದಂತ ಆಸಕ್ತಿ ಏನು ಪ್ರಿಯರೇ? ದಾವೀದನ ಮನಸ್ಸಲ್ಲಿ ದೇವರಿಗೋಸ್ಕರ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು? ಪಟ್ ಅಂತ ಹೇಳಿ ಬೇಗ. ದೇವರಿಗೋಸ್ಕರ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ದಾವೀದನು? ದೇವಾಲಯ ಕಟ್ಟಬೇಕು. ದೇವ್ರೇನಂದ್ರು? ಹೌದಲ್ವಾ? ಅದಕ್ಕೆ ದೇವ್ರು ಫುಲ್ ಸ್ಟಾಪ್ ಹಾಕಿದ್ರು. ಅಂದ್ರೆ ದಾವೀದನು ನಾನು ಆಲಯ ಕಟ್ಟಬೇಕು ಅಂತ ಅನ್ಕೊಂಡಾಗ ಆ ಕನಸಿಗೆ ದೇವ್ರು ಫುಲ್ ಸ್ಟಾಪ್ ಹಾಕಿದ್ರು. ನೀನೇ ಕೆಲಸವನ್ನ ಮಾಡ್ಬೇಡ, ನಿನ್ನ ಸಂತಾನ ನೆಕ್ಸ್ಟ್ ನಿನ್ನ ಮಗ ಈ ಕೆಲಸ ಮಾಡಿದ್ರೆ ಓಕೆ, ಸರಿ ಆಯ್ತು. ಈಗ ಈ ದಾವೀದನ ಮನಸ್ಸಲ್ಲಿ ನಾನು ಆಲಯ ದೇವ್ರಿಗೋಸ್ಕರ ಕಟ್ಟಬೇಕು ಅಂತ ಅನ್ಕೊಂಡಿದ್ದೆ, ಅದು ದೇವ್ರು ಬೇಡ ಅಂದ್ರು, ಅದ್ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಸುಮ್ಮನೆ ಆಗೋದ್ರ? ನಾನೊಂದ್ ಕೆಲಸವನ್ನ ದೇವರಿಗೋಸ್ಕರ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಯಾರ ಕೈಯಲ್ಲಿ ಮಾಡಿಸ್ತೀನಿ? ನನ್ನ ಮಗನ ಕೈಯಲ್ಲಿ ಮಾಡಿಸ್ತೀನಿ. ಎಷ್ಟು ಕೂಡಿಟ್ರು ಗೊತ್ತಾ? ಆಲಯ ಅವ್ರ ಮಗನೇ ಕಟ್ಟಿರ್ಬಹುದು, ಸೊಲೊಮೋನನೇ ಆಲಯವನ್ನ ಕಟ್ಟಿರ್ಬಹುದು. ಆದ್ರೆ ಅದಕ್ಕೋಸ್ಕರ ಕೂಡಿಟ್ಟಂತಹದ್ದು, ಅದಕ್ಕೋಸ್ಕರ ಪ್ಲಾನ್ ಮಾಡಿದಂತಹದ್ದು ಇದೆಲ್ಲ ದಾವೀದನು.
ಏನ್ ಅರ್ಥ ಆಗ್ತಿದೆ ನಮ್ಗೆ ಇದನ್ನ ನೋಡಿದಾಗ? ಅಂದ್ರೆ ನಾನ್ ದೇವರಿಗೋಸ್ಕರ ನಾನೊಂದ್ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ನನ್ನ ಮಗನ ಕೈಯಲ್ಲಿ ಮಾಡಿಸ್ತೀನಿ. ಈ ಆಸಕ್ತಿ ಯಾವತ್ತಾದ್ರೂ ಕಾಣಿಸ್ತಾ ಹೋಗ್ಲಿ? ಈ ಆಸಕ್ತಿ ಯಾವತ್ತಾದ್ರೂ ಕಾಣಿಸ್ತಾ? ನಾನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಮಗನೂ ಮಾಡುವಂತಹದ್ದು ಬೇಡ. ನಾನಂತೂ ಪ್ರಸಂಗ ಮಾಡ್ಲಿಕ್ಕಾಗಿಲ್ಲ, ನನ್ನ ಮಗನ ಕೈಯಲ್ಲಿ ಪ್ರಸಂಗ ಮಾಡಿಸ್ತೀನಿ. ನಾನಂತೂ ಹಾಡು ಹೇಳಲಿಕ್ಕಾಗಿಲ್ಲ, ಸಭೆಯಲ್ಲಿ ಮುಂದೆ ನಿಂತ್ಕೊಂಡು ನಾನಂತೂ ಹಾಡು ಹೇಳಲಿಕ್ಕಾಗಿಲ್ಲ. ನನ್ನ ಮಗನ ಕೈಯಲ್ಲಾದ್ರೂ ಹಾಡು ಹೇಳಿಸ್ತೀನಿ. ಅವ್ನ್ ಮುಂದೆ ಹೋಗಿ ಹಾಡು ಹೇಳ್ಬೇಕು. ಹೌದಲ್ವಾ? ದೇವರಿಗೋಸ್ಕರ ನಾನ್ ಈ ಕೆಲಸವನ್ನ ಮಾಡ್ಲಿಕ್ಕಾಗಿಲ್ಲ. ಆ ನನ್ನ ಮಗ ಈ ಕೆಲಸವನ್ನ ಮಾಡ್ಬೇಕು ದೇವರಿಗೋಸ್ಕರ. ಈ ಆಸಕ್ತಿ ಯಾವತ್ತಾದ್ರೂ ಕಾಣಿಸ್ತಾ? ಹ್ಮ್ ಎಷ್ಟ್ ಜನ ತಂದೆ ತಾಯಿಯಂದಿರಿಗೆ ಈ ಆಸಕ್ತಿ ಇದೆ. ನಾನೊಂದ್ ಕೆಲಸವನ್ನ ಮಾಡ್ಲಿಕ್ಕಾಗಿಲ್ಲ. ಸಾಕಷ್ಟು ಜನ ಪ್ರಪಂಚದಲ್ಲಿದ್ದಾರೆ ಪ್ರಿಯರೇ. ನಾನ್ ಡಾಕ್ಟರ್ ಆಗ್ಲಿಕ್ಕಾಗಿಲ್ಲ, ನನ್ನ ಮಗನನ್ನ ಡಾಕ್ಟರ್ ಮಾಡ್ತೀನಿ. ಹೌದಲ್ವಾ? ಸಾಕಷ್ಟು ಜನ ಹೇಳ್ಕೊಳ್ಳುವಂತಹದನ್ನ ಕೇಳಿದ್ದೀರಾ ಇದನ್ನ? ನಾನ್ ಇಂಜಿನಿಯರ್ ಓದ್ಲಿಕ್ಕಾಗಿಲ್ಲ, ನನ್ನ ಮಗನನ್ನ ಇಂಜಿನಿಯರೇ ಮಾಡ್ತೀನಿ. ಆ ಆಸಕ್ತಿ ನಮ್ಮಲ್ಲಿ ಕಾಣಿಸ್ತಿಲ್ಲ ಅಲ್ವಾ? ನಾನು ದೇವರಲ್ಲಿ ಆತರ ಬೆಳಿಲಿಕ್ಕಾಗಿಲ್ಲ, ಆದ್ರೆ ನನ್ನ ಮಗನನ್ನ ಬೆಳೆಸ್ತೀನಿ ಅನ್ನುವಂತ ಆಸಕ್ತಿ ನಮ್ಮಲ್ಲಿ ಮಾತ್ರ ಕಾಣಿಸೋದಿಲ್ಲ. ಹೊರಗಡೆ ಪ್ರಪಂಚದಲ್ಲಿ ಶ್ರೀಮಂತರು ನಮ್ಮ ಮಕ್ಕಳು ಶ್ರೀಮಂತರು, ನಮ್ಮ ವಂಶ ಪೂರ್ತಿ ಶ್ರೀಮಂತರಾಗ್ಬೇಕು ಅಂತ ಅನ್ಕೊಂಡ್ರು. ನಾನಾದ ನಂತರ ಈ ಶ್ರೀಮಂತಿಕೆ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ವಂಶಕ್ಕೆ, ನಮ್ಮ ಸಂತಾನಕ್ಕೆ ಬರ್ಬೇಕು ಅಂತ ಅನ್ಕೊಂಡ್ರು. ಅದು ನಮ್ಮಲ್ಲಿ ಕಾಣಿಸ್ಲಿಲ್ಲ. ಪೊಲಿಟಿಷಿಯನ್ಸ್ ನಾವಾದ ನಂತರ ಪಟ್ಟಕ್ಕೆ ನಮ್ಮ ಮಕ್ಕಳು ಬರ್ಬೇಕು ಅಂತ ಅನ್ಕೊಂಡ್ರು. ಅದು ನಮ್ಮಲ್ಲಿ ಕಾಣ್ಸಿಲ್ಲ. ಹೊರಗಡೆ ಇರುವಂತಹ ಪ್ರಪಂಚ ನಾನ್ ಡಾಕ್ಟರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಮಗ ಆಗ್ಬೇಕು. ನಾನು ಇಂಜಿನಿಯರ್ ಆಗ್ಲಿಕ್ಕಾಗಿಲ್ಲ, ನನ್ನ ಮಗ ಇಂಜಿನಿಯರ್ ಆಗ್ಬೇಕು. ಇಲ್ಲಿ ಭಕ್ತರಾಗಿರುವಂತಹ ನಮ್ಗೆ ಯಾವ ಚಿಂತೆನೂ ಇಲ್ಲ. ಹೌದಾ ಇಲ್ವಾ? ನಾನ್ ಪ್ರಸಂಗ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನಮ್ಮ ಮಗ ಪ್ರಸಂಗ ಮಾಡ್ಬೇಕು. ನಾನ್ ಒಂದ್ ವೇಳೆ ಮುಂದೆ ನಿಂತ್ಕೊಂಡು ಹಾಡು ಹೇಳಕ್ಕಾಗಿಲ್ಲ, ದೇವರನ್ನ ಕೊಂಡಾಡ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನಮ್ ಮಗ ಕೊಂಡಾಡ್ಬೇಕು. ನನಗ್ ಸತ್ಯವೇದ ಓದ್ಲಿಕ್ ಬರೋದಿಲ್ಲ. ಹೌದಾ? ನಾನ್ ಓದಿಲ್ಲ. ಓಕೆ. ಯಾರು ಓದ್ಬೇಕು ಹಾಗಿದ್ರೆ? ನನ್ನ ಮಗನ. ನನಗಂತೂ ಏಜ್ ಆಗೋಗೈತೆ. ಹೌದಾ? ಸತ್ಯವೇದ ಓದ್ಲಿಕ್ ನನಗ್ ಬರೋದಿಲ್ಲ ಸರಿಯಾಗಿ. ನಾನು ಓದಿಲ್ಲ. ಶಾಲೆಯಲ್ಲಿ 2ನೇ ಕ್ಲಾಸ್ 3ನೇ ಕ್ಲಾಸ್ ನಿಲ್ಸ್ಬಿಟ್ಟೆ. ನನ್ ಮಗನನ್ನ ಚೆನ್ನಾಗಿ ಓದಿಸ್ತೀನಿ ಏನಕ್ಕೆ? ಸತ್ಯವೇದ ಅವ್ನ್ ಚೆನ್ನಾಗಿ ಓದ್ಬೇಕು ಅಂತ ಯಾವತ್ತಾದ್ರೂ ಅನ್ನಿಸ್ತಾ? ಅನ್ಸಿಲ್ವಾ? ಅನ್ಸಿಲ್ಲ ಅಂತ ಹೇಳಿದ್ರೆ ದೇವರ ಆಸೆ, ದೇವರ ಮನಸ್ಸು ಇವತ್ತವರೆಗೂ ನಮಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ದಾವೀದನಿಗೆ ಅನಿಸ್ತು ಒಂದು ಕಾಲದಲ್ಲಿ, ನಾನು ಒಂದ್ ಕೆಲಸವನ್ನ ಅನ್ಕೊಂಡಿದ್ದೀನಿ, ಆ ಕೆಲಸ ಮಾಡಿ ಮುಗಿಸ್ಲಿಕ್ಕೆ ನನ್ ಕೈಯಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ಯಾರ ಕೈಯಲ್ಲಿ ಮಾಡಿಸ್ತೀನಿ? ನನ್ನ ಮಗನಾಗಿರುವಂತಹ ಸೊಲೊಮೋನನ ಕೈಯಲ್ಲಿ ಮಾಡಿಸ್ತೀನಿ. ಅದು ಆಸೆ. ಅಂದ್ರೆ ದೇವರಿಗೋಸ್ಕರ ನಾವು ಮಾಡ್ಲಿಕ್ಕೆ ಆಗದೆ ಇರುವಂತಹದ್ದು ನಮ್ಮ ಮಕ್ಕಳ ಕೈಯಲ್ಲಿ ಮಾಡ್ಸೋಣ. ನಾವು ಮಾಡ್ಲಿಕ್ಕೆ ಆಗದೆ ಇರುವಂತಹದ್ದು ನಮ್ಮ ಸಂತತಿ ಕೈಯಲ್ಲಿ ಮಾಡ್ಸೋಣ. ಆ ಆಸೆ ಇರ್ಬೇಕಲ್ವಾ ಪ್ರಿಯರೇ? ಬ್ರದರ್, ಆ ವಚನ ಹೇಳ್ತೀರಾ? ಅರಸುಗಳು ಪೂರ್ವಕಾಲ ವೃತ್ತಾಂತ ಮೊದಲನೇ ಗ್ರಂಥವನ್ನ ಓದೋಣ. ಪೂರ್ವಕಾಲ ವೃತ್ತಾಂತ ಮೊದಲನೇ ಗ್ರಂಥ 28ನೇ ಅಧ್ಯಾಯ 9ನೇ ವಚನ. ಮೊದಲನೇ ಪೂರ್ವಕಾಲ ವೃತ್ತಾಂತದ ಗ್ರಂಥ 28ನೇ ಅಧ್ಯಾಯ 9ನೇ ವಚನವನ್ನ ಓದೋಣ. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನು. ಆದದರಿಂದ ನೋಡಿಕೋ, ಯೆಹೋವನು ತನಗೋಸ್ಕರ ಪವಿತ್ರಾಲಯವನ್ನು ಕಟ್ಟಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಧೈರ್ಯದಿಂದ ಕೆಲಸಕ್ಕೆ ಹೆಚ್ಚು ಎಂಬುದೇ. ಏನಂತ ಹೇಳಿದ್ರು ಲಾಸ್ಟ್ ಅಲ್ಲಿ? ಅರ್ಥ ಆಯ್ತಾ ಮಾತಿನ ಅರ್ಥ ನಮಗೆ? ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನು. ಆದುದರಿಂದ ನೋಡಿಕೋ, ಯೆಹೋವನು ತನಗೋಸ್ಕರ ಪವಿತ್ರಾಲಯವನ್ನು ಕಟ್ಟಬೇಕೆಂದು ನನ್ನನ್ನು ಆರಿಸ್ಕೊಂಡಿಲ್ಲ ಮಗನೇ. ಅದೇ ಅಲ್ವಾ ಅದರ ಅರ್ಥ? ಯೆಹೋವನು ತನ್ನ ಪವಿತ್ರಾಲಯವನ್ನು ಕಟ್ಟಲಿಕ್ಕೆ ನಿನ್ನನ್ನು ಆರಿಸ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಏನು? ಯೆಹೋವನು ತನ್ನ ಪವಿತ್ರಾಲಯವನ್ನು ಕಟ್ಟಲಿಕ್ಕೆ ನನ್ನನ್ನು ಆರಿಸ್ಕೊಂಡಿಲ್ಲ. ಆ ಚಾನ್ಸ್ ಯಾರಿಗ್ ಬಂದಿದೆ? ನನ್ ಕೈಯಲ್ಲಿ ಆಗಿಲ್ಲ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಿ ಮುಗಿಸ್ಲಿಕ್ಕೆ. ಆ ಚಾನ್ಸ್ ಯಾರಿಗ್ ಬಂದಿದೆ? ನಿನಗೆ ಬಂದಿದೆ. ಅದನ್ನ ಎಷ್ಟು ಹುಷಾರಾಗಿ ಮಾಡಿ ಅಂತ ಹೇಳ್ಕೊಡ್ತಿದ್ದಾರೆ. ಯೆಹೋವನು ತನಗೋಸ್ಕರ ಪವಿತ್ರಾಲಯವನ್ನು ಕಟ್ಟಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾನಷ್ಟೇ. ಧೈರ್ಯದಿಂದ ಕೆಲಸಕ್ಕೆ ಕೈ ಹಚ್ಚು ಎಂಬಂತೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ. ಧೈರ್ಯವಾಗಿ ಕೆಲಸಕ್ಕೆ ಕೈ ಹಚ್ಚು ಅಂದ್ರೆ ತನ್ನ ಮಗನನ್ನ ಕರೆದು ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ಮಗನೇ, ದೇವರಿಗೋಸ್ಕರ ಒಂದು ಆಲಯ ಕಟ್ಟಬೇಕು ಅಂತ ನಾನು ಅನ್ಕೊಂಡೆ. ಅದು ನನ್ನ ಕೈಯಲ್ಲಿ ಆಗ್ಲಿಲ್ಲ, ದೇವ್ರು ಬೇಡ ಅಂದ್ರು. ಆ ಅವಕಾಶ, ಚಾನ್ಸ್ ಯಾರಿಗ್ ಬಂದಿದೆ? ನಿನಗ್ ಬಂದಿದೆ ಕಣೋ. ನಾನ್ ಮಾಡ್ಲಿಕ್ಕೆ ಆಗದೆ ಇರುವಂತ ಕೆಲಸ ನಿನ್ನ ಕೈಯಲ್ಲಿ ಮಾಡಿಸ್ತಿದ್ದಾರೆ ದೇವರು. ಧೈರ್ಯದಿಂದ ಆ ಕೆಲಸಕ್ಕೆ ಕೈ ಹಚ್ಚು.
ನಾನ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅದಾಗಿಲ್ಲ. ನಿನ್ ಕೈಯಲ್ಲಿ ನಾನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ, ದೇವ್ರು ನಿನ್ನ ಕೈಯಲ್ಲಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಮುಂದೆ ಹೋಗು, ಆ ಕೆಲಸ ನಡೆಸು. ಅದು ಆ ಮಾತಿನ ಅರ್ಥ. ವಚನ ಎಷ್ಟು ಬ್ರದರ್ ಇದು? ಅಲ್ಲ, ಈಗ ನಾನು ಹೇಳಿದ್ನಲ್ಲ, ಪೂರ್ವಕಾಲ ವೃತ್ತ ಅಂತ ಮೊದಲನೇ ಗ್ರಂಥ 28ನೇ ಅಧ್ಯಾಯ 9ನೇ ವಚನ 10ನೇ ವಚನ. ಸರಿ. ಓಕೆ. ಭಕ್ತರಲ್ಲಿ ಇನ್ನೊಂದು ಟ್ರೆಂಡ್ ಕಾಣಿಸುತ್ತೆ, ಮುಗಿಸ್ಕೊಳ್ಳೋಣ ಒಂದು 5 ಮಿನಿಟ್ಸ್ ಅಲ್ಲಿ. ಭಕ್ತರಲ್ಲಿ ಇನ್ನೊಂದು ಟ್ರೆಂಡ್ ಕಾಣಿಸುತ್ತೆ ಪ್ರಿಯರು ನಮಗೆ, ಹೌದಲ್ವಾ? ಏನು? ಪ್ರತಿಯೊಬ್ಬೊಬ್ಬರು ತಮ್ಮ ಅವಸಾನ ಕಾಲ ಸಮೀಪವಾದಾಗ, ಅಂದ್ರೆ ತಾವು ವಯಸ್ಸಾಗಿ ತಾವು ಮರಣ ಹೊಂದಬೇಕಾಗಿರುವಂತಹ ಸಮಯ ಬಂದಾಗ ಏನ್ ಮಾಡ್ತಾ ಇದ್ರು ಎಲ್ರೂ ಸಹ? ತಮ್ಮ ಮಕ್ಕಳಿಗೆ ತಿಳಿಸ್ಬಿಟ್ಟು, ನಾನು ಹೋಗೋ ಕಾಲ ಹತ್ರ ಬಂದಿದೆ, ನೀವೇನ್ ಮಾಡಿ ಇದನ್ನ ನಡ್ಸ್ಕೊಂಡು ಹೋಗಿ ದೇವ್ರನ್ನ ಕೈ ಬಿಡ್ಬಿಡ್ರಿ. ಹೌದಲ್ವಾ? ಪ್ರತಿ ಭಕ್ತರು ಇದನ್ನ ಮಾಡಿರುವಂತಹದ್ದು ನಾವು ಸತ್ಯವೇದದಲ್ಲಿ ನೋಡ್ತೀವ. ಅಬ್ರಹಾಮನು ತನ್ನ ಕೊನೆ ಕಾಲದಲ್ಲಿ ಇಸಾಕನನ್ನು ಕರೆದು ಹೇಳ್ತಾರೆ, ಇಸಾಕನು ತನ್ನ ಕೊನೆ ಕಾಲದಲ್ಲಿ ಯಾಕೋಬನನ್ನು ಕರೆದು ಹೇಳ್ತಾರೆ, ಯಾಕೋಬನು ತನ್ನ ಕೊನೆ ಕಾಲದಲ್ಲಿ ತನ್ನ 12 ಜನ ಮಕ್ಕಳನ್ನು ಸಹ ಕರೆದು, ಅಂದ್ರೆ 12 ಗೋತ್ರಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲರನ್ನ ಸಹ ಕರೆದು ಅಲೋಕೇಟ್ ಮಾಡ್ತಾರೆ. ಗೋತ್ರಗಳನ್ನ ಅಲೋಕೇಟ್ ಮಾಡುವಂತಹದ್ದು, ಆಶೀರ್ವಾದಗಳನ್ನ ಅಲೋಕೇಟ್ ಮಾಡುವಂತಹದ್ದು ಅವಾಗ ನಡೆಯುತ್ತೆ. ಹೌದಾ? ಅದರ ಅರ್ಥ ಏನು? ಇಷ್ಟು ದಿನ ನಾನು ಈ ದೇವರ ಭಕ್ತಿ ಅನ್ನುವಂತಹ ವಾರಸತ್ವವನ್ನ ತಗೊಂಡ್ ಬಂದಿದ್ದೀನಿ, ಓಡ್ತಾ ಬಂದಿದ್ದೀನಿ ವಾರಸತ್ವವನ್ನ ಕೈಯಲ್ಲಿ ಇಟ್ಕೊಂಡು. ಈಗ ಓಡುವಂತಹ ಸಮಯ ನನಗ್ ಮುಗಿದಿದೆ. ಇದನ್ನ ನೀನ್ ಇಟ್ಕೊಂಡು ಓಡ್ತೀಯ ಇನ್ ಮುಂದೆ? ಇದನ್ನ ನೀನ್ ಇಟ್ಕೊಂಡು ಓಡ್ತೀಯ ಇನ್ ಮುಂದೆ? ರಿಲೇ ರೇಸ್ ಅಂತ ಕರಿತೀವಿ, ಕೇಳಿದೀವ ಈ ಹೆಸರನ್ನ? ರಿಲೇ ರೇಸ್ ಅನ್ನುವಂತ ಹೆಸರನ್ನ ಕೇಳಿದೀವ? ಓಟದ ಸ್ಪರ್ಧೆನೆ ಅದು ಸಹ. ಅದ್ರ ರಿಲೇ ರೇಸ್ ಅಲ್ಲಿ ಇರುವಂತ ಸ್ಪೆಷಾಲಿಟಿ ಏನಂದ್ರೆ, ಇದು ಲಾಂಗ್ ಡಿಸ್ಟೆನ್ಸ್ ರೇಸ್. ಲಾಂಗ್ ಡಿಸ್ಟೆನ್ಸ್ ಅಂದ್ರೆ 100 ಮೀಟರ್ಸ್, 200 ಮೀಟರ್ಸ್ ಈ ತರ ಇರೋದಿಲ್ಲ ರಿಲೇ ರೇಸ್. ನಾರ್ಮಲ್ ಆಗಿ ಎಷ್ಟು ಮೀಟರ್ಸ್ ಇರುತ್ತೆ? 400 ಮೀಟರ್ಸ್, ಅಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ ಇರುತ್ತೆ, ಅಷ್ಟುದ್ದ ಓಡ್ಬೇಕು. ಇದ್ರಲ್ಲಿ ಒಬ್ಬನೇ ಓಡ್ತಾನ ಅಂತ ಹೇಳಿದ್ರೆ ಒಬ್ಬ ಖಂಡಿತವಾಗ್ಲೂ ಓಡೋದಿಲ್ಲ. ಎಷ್ಟು ಜನ ಇರ್ತಾರೆ ಓಡ್ಲಿಕ್ಕೆ ಅಂದ್ರೆ? ಸುಮಾರು 4 ಜನ ಇರ್ತಾರೆ. ಈ 4 ಜನ ಎಲ್ಲಿ ನಿಂತ್ಕೊಂಡಿರ್ತಾರೆ ಅಂದ್ರೆ, 400 ಮೀಟರ್ ಟ್ರ್ಯಾಕ್ ಇದೆ ಅಂತ ಹೇಳಿದ್ರೆ, 400 ಮೀಟರ್ಸ್ ಟ್ರ್ಯಾಕ್ ಇದೆ ಓಡುವಂತಹದ್ದು ಅಂತ ಹೇಳಿದ್ರೆ, ಆ 400 ಮೀಟರ್ಸ್ ಅಲ್ಲಿ 100 ಮೀಟರ್ಸ್ ಪ್ರಾರಂಭದಲ್ಲಿ ಒಬ್ಬ ನಿಂತಿರ್ತಾನೆ. ಓಕೆ, ನಾನು ಹೇಳ್ತಿರುವಂತಹದ್ದು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಏನಕ್ಕೆ ಅಂತ ಹೇಳ್ತೇನೆ. ಪ್ರಾರಂಭದಲ್ಲಿ ಒಬ್ಬ ಮನುಷ್ಯ ನಿಂತಿರ್ತಾನೆ. ಓಕೆ, ಅದಾದ ನಂತರ ಕರೆಕ್ಟ್ ಆಗಿ 100 ಮೀಟರ್ಸ್ ಆದ ನಂತರ ಇನ್ನೊಬ್ಬ ನಿಂತಿರ್ತಾನೆ ರೆಡಿಯಾಗಿ. ಆ 100 ಮೀಟರ್ಸ್ ಆದ ನಂತರ ಇನ್ನೊಬ್ಬ ರೆಡಿಯಾಗಿ 100 ಮೀಟರ್ಸ್ ಬಿಟ್ಟು ಅಷ್ಟು 100 ಮೀಟರ್ಸ್ ದೂರದಲ್ಲಿ ಇನ್ನೊಬ್ಬ ನಿಂತಿರ್ತಾನೆ. ಓಕೆ, 3 ಜನ ನಿಂತಿರ್ತಾರೆ. ಓಕೆ, ಎಷ್ಟು ಮೀಟರ್ ರನ್ನಿಂಗ್ ರೇಸ್ ಇದು? 400 ಮೀಟರ್ ರನ್ನಿಂಗ್ ರೇಸ್. ಇವಾಗ ಪ್ರಾರಂಭದಲ್ಲಿ ಫಸ್ಟ್ ನಿಂತಿರ್ತಾನಲ್ವಾ, ಅವನ ಕೈಯಲ್ಲಿ ಬ್ಯಾಟನ್ ಅನ್ನುವಂತ ಒಂದು ಕೋಲು ತರ ಇರುವಂತಹ ಒಂದು ಐಟಮ್ ಇರುತ್ತೆ, ಅದನ್ನ ಬ್ಯಾಟನ್ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಫಸ್ಟ್ ನಿಂತಿರುವಂತಹ ವ್ಯಕ್ತಿ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಏನ್ ಮಾಡ್ಬೇಕು? ಓಡ್ಬೇಕು. ಎಷ್ಟು ದೂರ ಓಡ್ಬೇಕಂದ್ರೆ 100 ಮೀಟರ್ಸ್ ಓಡ್ಬೇಕು. 400 ಮೀಟರ್ ಓಡ್ಬೇಕು ಅಂದ್ರೆ ಇಲ್ಲ, ಎಷ್ಟು ಮೀಟರ್ ಓಡ್ಬೇಕು? 100 ಮೀಟರ್ಸ್ ಓಡ್ಬೇಕು. ಅದನ್ನ ಕೈಯಲ್ಲಿ ಹಿಡ್ಕೊಂಡು 100 ಮೀಟರ್ಸ್ ಓಡಿ 100 ಮೀಟರ್ಸ್ ಆದ ನಂತರ ಇನ್ನೊಬ್ಬ ನಿಂತಿರ್ತಾನಲ್ವಾ, ಅವನ ಕೈಯಲ್ಲಿ ಕೊಡ್ಬೇಕಾದ. ಅವನ ಅದನ್ನ ತಗೊಂಡು ಅವನು ಇನ್ನೂ 100 ಮೀಟರ್ಸ್ ಓಡ್ಬೇಕು ಮುಂದೆ. 100 ಮೀಟರ್ಸ್ ಆದ ನಂತರ ಇನ್ನೂ ಒಬ್ಬ ನಿಂತಿರ್ತಾನಲ್ವಾ, ಅವನು ಹೋಗಿ ಅವನ ಕೈಯಲ್ಲಿ ಅದನ್ನ ಕೈಯಲ್ಲಿ ಕೊಡ್ಬೇಕು. ಓಕೆ, ಇದೇ ನಡೆದು ಆ 3 ಜನ ಎಕ್ಸ್ಚೇಂಜ್ ಮಾಡಿ ಕೊನೆಗೆ ಬ್ಯಾಟನ್ ಯಾರ ಕೈಯಲ್ಲಿ ಸಿಕ್ಕುತ್ತೋ ಅವ್ರು ಹೋಗಿ ಲೈನ್ ಅನ್ನ ಮುಟ್ಬೇಕು. ಈ ಕೆಲಸವನ್ನ 4-5 ಟೀಮ್ ಮಾಡ್ತಿರುತ್ತೆ, ಪಕ್ಕ ಇರುವಂತಹ 4-5 ಟೀಮ್ ಮಾಡ್ತಿರುತ್ತೆ. ಯಾವ ಟೀಮ್ ಫಸ್ಟ್ ಮಾಡುತ್ತೋ, ಯಾವ ಟೀಮ್ ಫಸ್ಟ್ ಓಡಿ ಕೊನೆಯ ಲೈನ್ ಅನ್ನು ಮುಟ್ಟುತ್ತೋ ಅವರು ಗೆಲ್ತಾರೆ. ಏನರ್ಥ ಆಯ್ತು ನಿಮ್ಗೆ ಇದರಿಂದ? ಈ ಉದಾಹರಣೆಗೂ ಈ ಸಂದೇಶಕ್ಕೂ ಇರುವಂತಹ ಸಂಬಂಧ ಏನು? ನಾವು ಸಹ ನಮ್ಮ ಸಂತತಿಯನ್ನು ಅದೇ ರೀತಿಯಾಗಿ ದೇವರ ಭಕ್ತಿಯಲ್ಲಿ ಬೆಳೆಸಬೇಕು. ಹೌದಲ್ವಾ? ಆ ರಿಲೇ ರೇಸ್ ಅಲ್ಲಿ ಫಸ್ಟ್ ಇರುವಂತವ್ನು ಫಾಸ್ಟ್ ಆಗಿ ಓಡ್ದ ಅಂತ ಅನ್ಕೊಳ್ಳಿ, ಎರಡನೇ ವ್ಯಕ್ತಿ ಓಡಿಲ್ಲ ಅಂತ ಅನ್ಕೊಳ್ಳಿ, ಟೀಮ್ ಗೆಲ್ಲತ್ತಾ? ಗೆಲ್ಲೋದಿಲ್ಲ ಅಲ್ವಾ? ಅಂದ್ರೆ ಒಬ್ರು ಓಡಿ ಇನ್ನೊಬ್ರು ಓಡ್ಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಅಲ್ಲಿ. ಫಸ್ಟ್ ಇರುವಂತಹ ವ್ಯಕ್ತಿ ತುಂಬಾ ಫಾಸ್ಟ್ ಆಗಿ ಓಡ್ದ, ತುಂಬಾ ಚೆನ್ನಾಗಿ ಓಡ್ದ, ಹೌದಾ? ಈಗ ಬ್ಯಾಟನ್ ಕೊಟ್ಟ ನಂತರ ಎರಡನೇ ವ್ಯಕ್ತಿನೂ ಓಡ್ಬೇಕು, ಆತನು ಓಡಿಲ್ಲ, ಪ್ರಯೋಜನ ಏನು? ಮೊದಲನೇ ವ್ಯಕ್ತಿ ಓಡಿ ಪ್ರಯೋಜನ ಏನು? ನಿಮ್ಗೆ ಅರ್ಥ ಆಯ್ತಾ? ಇಲ್ಲಿ ಒಬ್ಬರಿಂದ ನಡೆಯುವಂತಹ ಕೆಲಸ ಅಲ್ಲ. ಭೂಮಿಯ ಮೇಲೆ ಸುವಾರ್ತೆ ಹರಡಬೇಕು, ದೇವರನ್ನೇ ನಿಜವಾಗ್ಲೂ ದೇವರು ಅಂತ ಅನ್ಬೇಕು ಅಂತ ಹೇಳಿದ್ರೆ ಅದು ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ. ನೀವು ನಿಮ್ಮ ಮಕ್ಕಳನ್ನ ನಿಲ್ಸಿದ್ರೆ ಮಾತ್ರ, ನೀವು ನಿಮ್ಮ ಮೊಮ್ಮಕ್ಕಳನ್ನ ನಿಲ್ಸಿದ್ರೆ ಮಾತ್ರ, ನೀವು ನಿಮ್ಮ ಸಂತತಿಯನ್ನ ನಿಲ್ಸಿದ್ರೆ ಮಾತ್ರ ಇದಾಗುವಂತಹದ್ದು. ಆ ಬ್ಯಾಟನ್ ಅನ್ನ ಒಬ್ಬರಾದ ನಂತರ ಇನ್ನೊಬ್ಬರ ಕೈಯಲ್ಲಿ ಹೇಗ್ ಕೊಡ್ಸಿದ್ರು ಹಾಗೆ ಭಕ್ತಿ ಅನ್ನುವಂತಹದ್ದು ನಿಮ್ಮ ಕೈಯಲ್ಲಿರುವಂತಹ ಬ್ಯಾಟನ್ ಅಂತ ಅನ್ಕೊಳ್ಳಿ. ಓಕೆ, ಈ ಬ್ಯಾಟನ್ ಅನ್ನ ನೀವು ಒಬ್ರು ಮಾತ್ರ ನಾನು ಕೊಡಲು ಹೋಗು ಅನ್ಬಾರ್ದು ನಿಮ್ಮ ಮಕ್ಕಳಿಗೆ. ನೀವು ಓಡೋಗಿ ಅದು ನಿಮ್ಮ ಮಕ್ಕಳಿಗೆ ಕೊಟ್ಟು ನಿಮ್ಮ ಜೀವನದ ಪ್ರಯಾಣ ಪೂರ್ತಿ ನೀವು ಓಡ್ತಿರ್ತೀರ ಅಲ್ವಾ, ಕೊನೆಯಲ್ಲಿ ಅದನ್ನ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು? ನಿಮ್ ಮಕ್ಕಳಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು.
ನಿಮ್ ಮಕ್ಕಳಿಗೆ ಹ್ಯಾಂಡ್ ಓವರ್ ಮಾಡಿದ ನಂತರ ಅವ್ರು ಅದನ್ನ ತಗೊಂಡು ಓಡ್ಲಿಕ್ಕೆ ಶಕ್ತರಾಗಿರ್ಬೇಕು ಅಲ್ವಾ? ಆ ತರ ಶಕ್ತಿಯನ್ನ ನೀವು ಬರುವಂತೆ ಮಾಡ್ಬೇಕು ನಿಮ್ ಮಕ್ಕಳಿಗೆ ಈಗಲಿಂದಲೇ. ನಡೆಸ್ತೀರಾ ಈ ಕೆಲಸವನ್ನ? ಹ್ಮ್ ಸತ್ಯವೇದದಲ್ಲಿ ಒಂದ್ 2 ವಚನವನ್ನ ನೋಡ್ಕೊಂಡು ಮುಗಿಸ್ಕೊಡೋಣ ಪ್ರಿಯರೇ. ಹೇಳಿದ್ನಲ್ವಾ ಇನ್ನೊಂದ್ 3 ಮಿನಿಟ್ಸ್ ಕಂಪ್ಲೀಟ್ ಮಾಡ್ಕೊಡೋಣ. ಅಬ್ರಹಾಮನಾದ ನಂತರ ದೇವರ ದಯೆ ಇಸಾಕನ ಮೇಲೆ ಎಷ್ಟು ಚೆನ್ನಾಗಿ ಹೊರಟೋಯ್ತು ಅನ್ನುವಂತಹದ್ದು ಒಂದು ವಚನ ಇದೆ ಸತ್ಯವೇದದಲ್ಲಿ. ಅದನ್ನು ನೋಡೋಣ. ಆದಿಕಾಂಡ 25ನೇ ಅಧ್ಯಾಯ 11ನೇ ವಚನ. ಆದಿಕಾಂಡ 25ನೇ ಅಧ್ಯಾಯ 11ನೇ ವಚನ. ಅಬ್ರಾಹಮನು ತೀರಿ ಹೋದ ನಂತರ ದೇವರ ಅನುಗ್ರಹವು ಅವನ ಮಗನಾದ ಈಸಾಕನಿಗೂ ಉಂಟಾಯಿತು. ಈಸಾಕನು ಐಲೋರಿಯ ಎಂಬ ಬಾವಿ ಹತ್ತಿರ ವಾಸವಾಗಿದ್ದನು. ಸಾಕು ಪ್ರಿಯರೇ. ಏನ್ ಅರ್ಥ ಆಯ್ತು ನಮ್ಗೆ ಇದರಲ್ಲಿ? ಈ ಆಸೆ ನಿಮಗೂ ಇದೆಯಾ? ದೇವರ ದಯೆ ನೀವಾದ ನಂತರ ನಿಮ್ ಮಕ್ಕಳ ಮೇಲೆ ಬರ್ಬೇಕು. ನಿಮ್ಮನ್ನ ಎಷ್ಟ್ ಚೆನ್ನಾಗಿ ದೇವ್ರ ಜೀವಮಾನ ಕಾಲ ಪೂರ್ತಿ ನೋಡ್ಕೊಡ್ರು ನಿಮ್ ಮಕ್ಕಳನ್ನು ಆ ತರನೇ ನೋಡ್ಕೋಬೇಕು. ನಿಮ್ಮನ್ನ ಎಷ್ಟ್ ಚೆನ್ನಾಗಿ ಆದರ್ಸಿದ್ರು ದೇವ್ರು ನಿಮ್ಮ ಜೀವಮಾನ ದುಃಖದಲ್ಲಿ ಕಷ್ಟದಲ್ಲಿ ಎಲ್ಲ ನಿಮ್ಮ ಕೈ ಹಿಡ್ಕೊಂಡು ಎಷ್ಟ್ ಚೆನ್ನಾಗಿ ನಿಮ್ಮ ಬೆನ್ನ ಹಿಂದೆ ಇದ್ರು ಆ ತರ ನಿಮ್ ಮಕ್ಕಳ ಹಿಂದೆನೂ ಇರ್ಬೇಕು ಅನ್ನುವಂತ ಆಸೆ ಇದೆಯಾ ನಿಮಗೆ? ನಿಮ್ ಮಕ್ಕಳು ಸಹ ಅದೇ ತರ ದೇವರಲ್ಲಿ ಬೆಳಿಬೇಕು, ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಆಸೆ ಇದೆಯಾ? ಇದ್ರೆ ನಾನು ಹೇಳಿದ್ ಇಷ್ಟೊತ್ತು ನಾವು ಮಾತಾಡ್ಕೊಂಡಿದೀವಲ್ವಾ, ಸತ್ಯವೇದದಲ್ಲಿ ವಚನಗಳನ್ನ ಓದ್ಕೊಂಡಿದೀವಲ್ವಾ, ಆ ತರ ಮಾಡ್ಬೇಕು. ಇಲ್ಲಿ ನೋಡಿ ಅದೇ ನಡೀತಿರುವಂತಹದ್ದು. ಅಬ್ರಹಾಮನು ಇಸಾಕನನ್ನು ಬೆಳೆಸಿದ್ರು ದೇವರಲ್ಲಿ. ಈಗ ಅಬ್ರಹಾಮನು ತೀರಿ ಹೋದ ನಂತರ ದೇವರ ದಯೆ ಅಬ್ರಹಾಮನ ಮೇಲೆ ಇದ್ದಂತಹ ದಯೆ ವೇಸ್ಟ್ ಆಗ್ತಿಲ್ಲ. ಆ ದಯೆ ಹಾಗೆ ಶಿಫ್ಟ್ ಆಗ್ತಿದೆ ತಮ್ಮ ಮಗನ ಮೇಲೆ. ಅಬ್ರಹಾಮನ ಮೇಲೆ ಇದ್ದಂತಹ ದಯೆ ಇಸಾಕನ ಮೇಲೆ ಬರ್ತಿದೆ. ನಿಜನಾ? ಓದೋಣ ಇನ್ನೊಂದ್ಸರಿ ಅದನ್ನ. ಅಬ್ರಹಾಮನು ತೀರಿ ಹೋದ ನಂತರ ದೇವರ ಅನುಗ್ರಹವು ಅವನ ಮಗನಾದ ಇಸಾಕನಿಗೂ ಉಂಟಾಯಿತು. ಇಸಾಕನಿಗೂ ಉಂಟಾಯಿತು. ಅಲ್ಲಿಗೆ ನಿಲ್ಬಾರ್ದು ದೇವರ ಅನುಗ್ರಹ, ದೇವರ ದಯೆ ಎಲ್ಲ ಮಕ್ಕಳ ಮೇಲೆ ಬರ್ಬೇಕು. ಅದು ಶಿಫ್ಟ್ ಆಗ್ಬೇಕು. ನೀವಾದ ನಂತರ ನಿಮ್ ಮಕ್ಕಳು ಆ ಸ್ಥಾನಕ್ಕೆ ಬಂದು ನಿಂತ್ಕೋಬೇಕು. ಎಷ್ಟ್ ಚೆನ್ನಾಗಿರುತ್ತೆ, ಹೌದಾ? ಅದಾಗ್ಬೇಕು ಅಂತ ಹೇಳಿದ್ರೆ ನೀವು ಕೃಷಿ ಮಾಡ್ಬೇಕು, ಕಷ್ಟ ಪಡ್ಬೇಕು ಅದಕ್ಕೋಸ್ಕರ. 26ನೇ ಅಧ್ಯಾಯ ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ, ಕೊನೆ ವಚನ ಇವತ್ತಿಗೆ. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ. ನಿಮಿಷ ಹೆಡ್ಡಿಂಗ್ ಓದೋಣ. ಅದನ್ನು ಓದುವುದಕ್ಕಿಂತ ಮುಂಚೆ ಹೆಡ್ಡಿಂಗ್ ಅನ್ನ ಒಂದ್ಸರಿ ಓದಿ. ದೇವರು 26ನೇ ವಚನದ ಮಾಡಿದ ವಾಗ್ದಾನಗಳನ್ನು ಈಸಾಕನಿಗೂ ಮಾಡಿದ್ದು. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಎಷ್ಟ್ ಚೆನ್ನಾಗಿದೆ ಅಲ್ವಾ? ಅಬ್ರಹಾಮನು ತೀರಿ ಹೋದ ನಂತರ ಆ ಅಬ್ರಹಾಮನ ಪ್ಲೇಸ್ ಅಲ್ಲಿ ದೇವರು ಇಸಾಕನನ್ನ ನೋಡ್ತಿದ್ದಾರೆ, ಹೌದಾ? ತಂದೆ ಪ್ಲೇಸ್ ಅಲ್ಲಿ ಮಗನನ್ನ ನೋಡ್ತಿದ್ದಾರೆ. ಅಂದ್ರೆ ತಂದೆಗಿದ್ದಂತಹ ಭಕ್ತಿ ಮಗನಿಗೂ ಇತ್ತ. ತಂದೆ ಎಷ್ಟು ಭಕ್ತನಾಗಿದ್ರು ಮಗನೂ ಅಷ್ಟೇ ಭಕ್ತನಾಗಿದ್ದಾನ. ಹೌದು. ಈ ತರ ಇರ್ಬೇಕಲ್ವಾ ಪ್ರಿಯರೇ? ಅದೆಷ್ಟು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಅದೆಷ್ಟು ಚೆನ್ನಾಗಿರುತ್ತೆ ಆ ವಂಶ ಆ ರೀತಿ ಹೋಗ್ತಿರ್ಬೇಕಾದ್ರೆ ಲೀನಿಯಾರಿಟಿ ಎಷ್ಟ್ ಚೆನ್ನಾಗಿರುತ್ತೆ, ಹೌದಲ್ವಾ? ಎಷ್ಟ್ ಚೆನ್ನಾಗಿದೆ. ಇಬ್ರು ತೀರಿ ಹೋಗ್ಬೇಕಾದ್ರೆ ಶಿಫ್ಟ್ ಆಯ್ತು ದೇವರ ಅನುಗ್ರಹ ಇಸಾಕನ ಮೇಲೆ. ನೆಕ್ಸ್ಟ್ ಅದಾದ ನಂತರ ಏನ್ ಹೇಳ್ತಿದ್ದಾರೆ? ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನಗಳನ್ನು ಇಸಾಕನಿಗೂ ಮಾಡಿದ್ದು. ನಿಮಗ್ ಮಾತ್ರ ವಾಗ್ದಾನ ಮಾಡುವಂತಹದ್ದಲ್ಲ, ನಿಮ್ ಮಕ್ಕಳಿಗೂ ನಿಮಗ್ ಬಂದಂತಹ ವಾಗ್ದಾನ ನಿಮ್ ಮಕ್ಕಳಿಗೂ ಸಿಕ್ಬೇಕಾ? ಆ ವಾಗ್ದಾನದಲ್ಲಿ ನಿಮ್ ಮಕ್ಕಳು ಪಾಲುಗಾರರಾಗ್ಬೇಕಾ? ಹಾಗಾದ್ರೆ ಕೃಷಿ ಮಾಡ್ಬೇಕು, ಕಷ್ಟ ಪಡ್ಬೇಕು, ವಂಶವನ್ನ ಯಾವ ಹಂತದಲ್ಲಾದ್ರೂ ದೇವರಿಗೋಸ್ಕರ ನಿಲ್ಲಿಸ್ಲೇಬೇಕು ಅನ್ನುವಂತಹ ಹಂಬಲ ಇರ್ಬೇಕು. ಮಾಡ್ತೀವ ಈ ಕೆಲಸವನ್ನ? ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಿಯರೇ. ಓದಿದ ತಕ್ಷಣ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ. ಓಕೆ, ಈ ಸಂದೇಶದಿಂದ ನಾವು ತಿಳ್ಕೊಂಡಿರುವಂತಹದ್ದು, ಅರ್ಥ ಮಾಡ್ಕೊಂಡಿರುವಂತಹದ್ದು ಒಂದೇ. ಸತ್ಯವೇದದಲ್ಲಿರುವಂತಹ ಎಲ್ಲ ಭಕ್ತರು ಸಹ ತಮ್ಮ ಕೈಯಲ್ಲಿದ್ದಂತಹ ಭಕ್ತಿ ಅನ್ನುವಂತಹ ವಾರಸತ್ವವನ್ನ ತಮ್ಮ ಮಕ್ಕಳಿಗೆ ತಲುಪಿಸಿದ್ರು. ಮಕ್ಕಳಿಗೆ ತಲುಪಿಸದೆ ಕಣ್ಮುಚ್ಚಿಲ್ಲ. ಮಕ್ಕಳಿಗೆ ತಲುಪಿಸಿ, ಮಗನೇ ನೀನ್ ಓಡ್ಬೇಕಿನ್ ಮುಂದೆ, ನಾನು ಓಡಿದ್ದಾಯ್ತು ದೇವರಿಗೋಸ್ಕರ, ಇವಾಗ ನೀನ್ ಓಡ್ಬೇಕು ಅಂತ ಹೇಳಿ ಕಣ್ಮುಚ್ಕೊಂಡು. ಅದ ನೀವು ಮಾಡ್ತೀರಾ ಪ್ರಿಯರೇ? ಆ ಕೆಲಸವನ್ನ ನೀವ್ ಮಾಡಿದ್ರೆ ಅದು ಹಾಗೆ ಹೋಗ್ತಾ ಇರುತ್ತೆ. ನಿಮ್ ಮಕ್ಕಳನ್ನ ಅದೇ ತರ ಬೆಳೆಸಿದ್ರೆ ಅವರು ಸಹ ಅದೇ ಕೆಲಸವನ್ನ ಮಾಡ್ತಾರೆ. ಅವ್ರು ಕಣ್ಮುಚ್ಚುವುದರೊಳಗೆ ಭಕ್ತಿ ಅನ್ನುವಂತಹ ವಾರಸತ್ವವನ್ನ ಕೊಟ್ಟು ಅವ್ರು ಕಣ್ಮುಚ್ಕೋತಾರೆ. ಇದು ಕಣ್ಮುಚ್ಕೋಬೇಕು ಅಂದ್ರೆ ಸಾಯ್ಬೇಕಾದ್ರೆ ಬರುವಂತ ಹಂಬಲ ಅಲ್ಲ, ಬದುಕಿರ್ಬೇಕಾದ್ರೆ ಈ ಹಂಬಲ ಅನ್ನುವಂತಹದ್ದು ಮನಸ್ಸಿನಲ್ಲಿದ್ರೆ ಅವಾಗ ನಿಮ್ ಜೊತೆ ನಿಮ್ ಮಕ್ಕಳನ್ನ ಪ್ರಾರ್ಥನೆ ಕೂರಿಸ್ಕೊಳ್ತೀರಾ. ನೀವ್ ಸತ್ಯವೇದ ಓದ್ಬೇಕಾದ್ರೆ ನಿಮ್ ಮಕ್ಕಳನ್ನ ಕೂರಿಸ್ಕೊಳ್ತೀರಾ, ನಿಮ್ಮ ಮೊಮ್ಮಕ್ಕಳನ್ನ ಕೂರಿಸ್ಕೊಳ್ತೀರಾ. ಇದ್ರೆ ಒಂದ್ ವೇಳೆ ಹಾಡ್ ಹೇಳ್ಬೇಕಾದ್ರೆ ನಿಮ್ ಮಕ್ಕಳ ಜೊತೆ ಕೂರಿಸ್ಕೊಂಡ್ ಪಕ್ಕದಲ್ಲಿ ಹೇಳ್ಕೊಡ್ತೀರಾ. ಇದನ್ನೆಲ್ಲ ಮಾಡ್ತೀರಾ. ಇದೆಲ್ಲ ಮಾಡಿದ್ರೆ ನಾನು ಆಗ್ಲೇ ಹೇಳಿದ್ನಲ್ವಾ, ಕ್ರಿಸ್ತನ ಬರೋಣ ಒಂದ್ ವೇಳೆ 4000 ವರ್ಷ ಆಯ್ತು ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್, ಒಂದ್ ವೇಳೆ ಯೇಸು ಕ್ರಿಸ್ತರು 4000 ವರ್ಷ ಆದ ನಂತರ ಬಂದ್ರೆ ಆ ಯೇಸು ಕ್ರಿಸ್ತರು ಬರುವಂತಹ ಕಾಲಕ್ಕೆ ನಿಮ್ಮ ಕುಟುಂಬಕ್ಕೆ ಸೇರಿರುವಂತವರು, ನಿಮ್ಮ ಸಂತಾನ
ಸುಮಾರು 100 ಕೋಟಿ ಜನ ಇರ್ತಾರೆ ಪ್ರಪಂಚದಲ್ಲಿ. ಅಷ್ಟು ಜನ ಒಟ್ಟಿಗೆ ಪರಲೋಕಕ್ಕೆ ಸೇರ್ತಾರೆ. ಅಂದ್ರೆ ನಿಮ್ಮ ಕುಟುಂಬದಿಂದ ನಿಮ್ಮ ಒಬ್ಬರಿಂದ ಎಷ್ಟು ಜನ ಸಿಕ್ಕಿದ್ರು ದೇವರಿಗೆ ಪರಲೋಕಕ್ಕೆ? 100 ಕೋಟಿ ಜನ. ಅಷ್ಟು ಜನ ಪರಲೋಕಕ್ಕೆ ಬರ್ತಾರಾ? ಖಂಡಿತವಾಗ್ಲೂ ಬರ್ತಾರೆ. ಅದಕ್ಕೆ ಮಾಡ್ಬೇಕಾಗಿರುವಂತಹದ್ದೆಲ್ಲ ಇಷ್ಟೇ, ಸಿಂಪಲ್ ಆಗಿ ನೀವು ನಿಮ್ಮ ಮಕ್ಕಳನ್ನ ಬೆಳೆಸಿ, ಮೊಮ್ಮಕ್ಕಳನ್ನ ಬೆಳೆಸಿ, ಅಷ್ಟು ಸಾಕು. ಅವ್ರ ಮಕ್ಕಳನ್ನ ಅವ್ರ ಮೊಮ್ಮಕ್ಕಳನ್ನ ಬೆಳೆಸ್ತಾರೆ. ಇದು ಹೀಗೆ ಹೋಗ್ತಿದ್ರೆ ಅಷ್ಟು ಸಾಕು. ತುಂಬೋಗ್ಬಿಡತ್ತೆ ಪರಲೋಕ ನಿಮ್ಮಿಂದ, ನಿಮ್ಮ ಸಂತಾನದಿಂದ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಪ್ರಾರಂಭದಿಂದ ನಿಮ್ಮ ಆಸೆ, ನಿಮ್ಮ ಆಸಕ್ತಿ ಏನು ಅಂತ ಹೇಳಿ ನಮ್ಗೆ ಅರ್ಥ ಆಗಿದೆ ತಂದೆ. ನೀವು ನಮಗ್ ಒಬ್ಬರಿಗೆ ಮಾತ್ರ ದೇವರಾಗ್ಬೇಕು ಅಂತ ಅನ್ಕೊಂಡಂತವರಲ್ಲ, ನಮಗೂ ನಮ್ಮ ಸಂತಾನದವರಿಗೂ ದೇವರಾಗ್ಬೇಕು ಅಂತ ಅನ್ಕೊಂಡಂತವ್ರು. ನೀವು ನಮ್ಮ ಒಬ್ಬರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರುವಂತಹದ್ದಲ್ಲ, ನಮಗೂ ನಮ್ಮ ಜೊತೆ ಹಾಗೂ ನಮ್ಮ ಸಂತಾನದ ಜೊತೆ ಮಾಡ್ಕೋಬೇಕು ಅನ್ನುವಂತ ಆಸಕ್ತಿ ಇಟ್ಕೊಂಡಿರುವಂತವ್ರು ತಂದೆ. ನಮ್ಮ ಕುಟುಂಬವನ್ನ, ನಮ್ಮ ವಂಶವನ್ನ ನಾವು ನಿಮಗೋಸ್ಕರ ನಿಲ್ಲಿಸ್ತೀವಿ, ಅದಕ್ಕೋಸ್ಕರ ಕಷ್ಟಪಡ್ತೀವಿ. ನಾವ್ ಯಾವಾಗ್ಲೇ ಪ್ರಾರ್ಥನೆ ಕೂತ್ಕೊಂಡ್ರು ಮಕ್ಕಳು ಜೊತೆಲಿ ಕೂತಿರ್ಬೇಕು. ನಾವ್ ಸತ್ಯವೇದ ಓದ್ಬೇಕಾದ್ರೆ ನಮ್ಮ ಮಕ್ಕಳು ಜೊತೆಲಿ ಕೂತಿರ್ಬೇಕು. ನಾವು ಸಭೆಗೆ ಬರ್ಬೇಕಾದ್ರೆ ಮಕ್ಕಳು ಜೊತೆಲಿ ಇರ್ಬೇಕು. ನಾವು ಪ್ರಸಂಗವನ್ನ ಕೇಳ್ತಿರ್ಬೇಕಾದ್ರೆ ಮಕ್ಕಳು ನಮ್ಮ ಪಕ್ಕ ಕೂತ್ಕೊಂಡು ಕೇಳ್ತಿರ್ಬೇಕು ಪ್ರಸಂಗವನ್ನ. ತಂದೆ, ಈ ರೀತಿ ಕ್ರೈಸ್ತ ಕುಟುಂಬಗಳು, ಪ್ರತಿ ಕುಟುಂಬಗಳು ಸಹ ಬದಲಾದ್ರೆ ಪ್ರಪಂಚದಲ್ಲಿ ಅವಿಶ್ವಾಸಿಗಳು ಅನ್ನುವಂಥವ್ರು ಯಾರು ಇರೋದಿಲ್ಲ ಅಂತ ಅರ್ಥ ಮಾಡ್ಕೊಂಡಿದೀವಿ ತಂದೆ. ಈ ಸಂತಾನ ಅನ್ನುವಂತಹದ್ದು ಮಲ್ಟಿಪ್ಲೈ ಆಗ್ತಾ 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 ಹೋಗಿ ನಿಮಗೆ ಸಾಕಷ್ಟು ಜನ ಮಕ್ಕಳನ್ನ ತಗೊಂಬರತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದೀವಿ ತಂದೆ. ನಾವು ಮಾಡ್ಬೇಕಾಗಿರುವಂತಹದ್ದೆಲ್ಲ ಇಷ್ಟೇ, ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಈ ಭಕ್ತಿ ಅನ್ನುವಂತಹ ಆ ವಾರಸತ್ವ ಅವರಿಗೂ ಸಹ ತಲುಪುವಂತೆ ಮಾಡಿದ್ರೆ ಅಷ್ಟು ಸಾಕು ಅಂತ ನೀವು ನಮ್ಗೆ ಹೇಳ್ಕೊಟ್ಟಿದ್ದೀರ. ಆ ಕೆಲಸವನ್ನ ನಾವ್ ಮಾಡ್ಲಿಕ್ಕೆ, ಆ ಹಂಬಲವನ್ನ ನಮ್ಮ ಮನಸ್ಸಲ್ಲಿ, ಆ ಕಿಚ್ಚನ್ನ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಂಡಿರ್ತೀವಿ ಅನ್ನುವಂತಹ ಭರವಸೆ ಕೊಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವಾದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ತಂದೆ ಅವ್ರು ಕೇಳ್ತಿರುವಂತಹ ಪ್ರತಿ ಮಾತನ್ನೂ ಸಹ ಕೇಳಿ ಮರೆತು ಹೋಗದೆ, ಕೇಳಿ ಬಿಟ್ಟು ಬಿಡದೆ, ಕೇಳಿ ಉದಾಸೀನತೆ ತೋರಿಸದೆ, ಅವ್ರು ಕೇಳಿರುವಂತಹ ಮಾತುಗಳನ್ನ ಅಷ್ಟನ್ನೂ ಸಹ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಮಕ್ಕಳನ್ನಾಗಿ ಅವರು ಕೃಪೆ ಕೊಡಿ. ಆ ಭಾಗ್ಯವನ್ನ ಅವ್ರ ದಯಪಾಲಿಸಿ. ಪ್ರತಿದಿನ ಬಂದು ದೈವ ಸಂದೇಶವನ್ನು ಹಂಚುವಂತಹ ಪ್ರತಿಯೊಬ್ಬೊಬ್ಬ ದೈವ ಸಂದೇಶಕರನ್ನ, ಅವರ ಮನೆ ಪರಿಸ್ಥಿತಿಯನ್ನ, ಅವರ ಅನಿವಾರ್ಯತೆಗಳನ್ನ, ಅವಶ್ಯಕತೆಗಳನ್ನ, ಅವರ ಆರೋಗ್ಯ ಪರಿಸ್ಥಿತಿಗಳನ್ನ ಪ್ರತಿಯೊಂದನ್ನು ದಯವಿಟ್ಟು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ತಂದೆ. ಹಾಗೆ ನಮ್ಮನ್ನ ಸೇವೆಯಲ್ಲಿ ಮುಂದೆ ನಡೆಸ್ತಿರುವಂತಹ ರಾಮೋಣ್ಣನವರು, ಅವರ ಆರೋಗ್ಯ ಪರಿಸ್ಥಿತಿ, ಅವರ ಪ್ರಯಾಣಗಳು, ಸುವಾರ್ತೆಯ ನಿಮಿತ್ತ ಅವರ ಅವಶ್ಯಕತೆಗಳು ಪ್ರತಿಯೊಂದನ್ನು ನೆನಪಿಸ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ನಮಗೆ ವಾಕ್ಯ ಕಲಿಸಿಕೊಟ್ಟಿರುವಂತಹ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ತಂದೆಯಾಗಿರುವಂತಹ ಜಯಶಾಲಿ ಅವರು, ಈ ವೃದ್ಧಾಪ್ಯದಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಶಾಂತಿ, ಸಮಾಧಾನ, ಆರೋಗ್ಯ, ಬಲ ಪ್ರತಿಯೊಂದನ್ನು ಒದಗಿಸಿಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.